ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಇದು ನಿಮ್ಮೆಲ್ಲರ ಪ್ರೀತಿಯ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಂದಿನಂತೆ ನಾನು ನಿಮ್ಮ ಸೌಮ್ಯ ರಮಕಾಂತ್. ಹಾಗೆ ಈಗ ನಮ್ಮ ಕಾರ್ಯಕ್ರಮಕ್ಕೆ ಗುರೂಜಿಯವರನ್ನ ಸ್ವಾಗತ ಕೋರುವಂತಹ ಸಮಯ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಅಲ್ವಾ ವೀಕ್ಷಕರೇ? ನಮಸ್ತೆ ಗುರುಜಿ, ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರಮ್ಮ. ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾಯ್ತು. ಬನ್ನೀಗ ಈ ದಿನದ ವಿಶೇಷತೆಯನ್ನ ತಿಳಿದುಕೊಳ್ಳೋಣ. ಗುರುಜಿ, ವಾರದ ಮೊದಲ ದಿನ ಸೋಮವಾರ, ಜೊತೆಗೆ ಇವತ್ತು ಅಮಾವಾಸ್ಯೆ ಕೂಡ. ಹಾಗಾಗಿ ನಮ್ಮ ವೀಕ್ಷಕರಿಗೆ ಯಾವ ವಿಶೇಷತೆಯನ್ನ ತಿಳಿಸ್ಕೊಡ್ತೀರಾ ಅಂತ. ಅಮಾವಾಸ್ಯೆ ಸೋಮವಾರ, ಸೋಮೇಶ್ವರನ, ಸುಂದರೇಶ್ವರ ಪರಮೇಶ್ವರನ ಆರಾಧನೆ ಮಾಡ್ತಾ ಇವತ್ತಿನ ವಿಶೇಷತೆಗಳ ಬಗ್ಗೆ, ನಮ್ಮಲ್ಲಿ ಅಮಾವಾಸ್ಯೆ, ಪೌರ್ಣಮಿ, ಪರ್ವಕಾಲಗಳು, ಗ್ರಹಣ ಕಾಲ, ಇಂತಹ ಕಾಲಗಳಲ್ಲಿ ಸಾಕಷ್ಟು ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ನಾನು ಹಿಂದೆ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೆ, ಪ್ರತಿ ಸೋಮವಾರ ಮತ್ತು ಗುರುವಾರದ ಸಂಚಿಕೆಗಳಲ್ಲಿ ಒಂದಷ್ಟು ವಿಶೇಷವಾಗಿರ್ತಕ್ಕಂತಹ ಅಮಾವಾಸ್ಯೆಯ ಅನುಷ್ಠಾನಗಳನ್ನು ನಾನು ತಿಳಿಸ್ಕೊಡ್ತೀನಿ ಅಂತ. ಹಾಗೆ ಇವತ್ತಿನ ದಿವಸ ಸಹಿತ ಈ ಹಿಂದೆ ನಾನು ತಿಳಿಸ್ಕೊಟ್ಟಂತಹ ಅಮಾವಾಸ್ಯೆಯ ವಿಶೇಷಗಳ ಬಗ್ಗೆ, ಆ ವಿಶೇಷತೆ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಸೋಮೇಶ್ವರನ ಪ್ರಾರ್ಥನೆ ಮಾಡೋಣ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಅಮಾವಾಸ್ಯೆ ದಿವಸ ಬಿಳಿ ಸಾಸಿವೆಯಿಂದ ಸಾಕಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಬಿಳಿ ಸಾಸಿವೆಯ ವಿಶೇಷತೆಗಳು ಹೇಗಿರುತ್ತೆ ಅಂದರೆ, ಸಾಧ್ಯವಾದಷ್ಟು ವಾಸ್ತವಿಕವಾದಲ್ಲಿ ಬರ್ತಕ್ಕಂಥ ಯಾರೊಬ್ಬರ ವಾಸ್ತುವಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕೂ, ತಂತ್ರಸಾರದಲ್ಲಿ ಒಳಗಾಗಿರ್ತಕ್ಕಂಥವರು ತಂತ್ರ ಭಾಗಗಳಿಂದ ಹೊರಗಡೆ ಬರಲಿಕ್ಕೂ, ಹಾಗೂ ಯಾವೊಂದು ಕೆಟ್ಟ ಕಣ್ಣುಗಳ ದೃಷ್ಟಿ, ಆ ದೃಷ್ಟಿದೋಷಕ್ಕೆ ಒಳಗಾದಂತಹ ಅವರಿಗೆ ಶೀಘ್ರವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿಕ್ಕೂ ಬಿಳಿ ಸಾಸಿವೆ ಬಹಳ ಕೆಲಸ ಮಾಡುತ್ತೆ. ಬಿಳಿ ಸಾಸಿವೆ ಬರೀ ಆಕರ್ಷಣೆ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಅಥವಾ ವಶೀಕರಣಕ್ಕೆ ಬೇಕಾಗಿರ್ತಕ್ಕಂಥದ್ದಷ್ಟೇ ಅಲ್ಲ, ಮನುಷ್ಯನ ಹಾಕುವ ಹೆಜ್ಜೆನಲ್ಲಿ ವ್ಯತ್ಯಾಸಗಳು ಕಂಡಾಗ ಅಲ್ಲಿ ಸರಿಪಡಿಸ್ಕೊಳ್ಳೋದಕ್ಕೂ ಬಿಳಿ ಸಾಸಿವೆ ಕೆಲಸ ಕೊಡುತ್ತೆ. ಬಿಳಿ ಸಾಸಿವೆಯನ್ನ ಸಾಮಾನ್ಯಕ್ಕೆ ಪ್ರತಿಯೊಬ್ಬರು ಸಹಿತ ನಾವು ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೇನೆ. ಹನುಮನ ಆಲಯದಲ್ಲಿ ಬಿಳಿ ಸಾಸಿವೆನಿಟ್ಟು ಆರಾಧನೆ ಮಾಡಿ ಆ ಸಾಸಿವೆಯಿಂದ ಇರ್ತಕ್ಕಂಥ ವಾಸ್ತು ದೋಷಗಳನ್ನು ಸಹಿತ ದೂರ ಮಾಡ್ಕೊಳ್ಬಹುದು ಅಂತ. ಆದರೆ ಇವತ್ತು ಅಮಾವಾಸ್ಯೆ ಆದ್ರಿಂದ ಬಿಳಿ ಸಾಸಿವೆಯ ಬಗ್ಗೆ ಸಾಕಷ್ಟು ಮಾಹಿತಿ ನಿಮಗೆ ಕೊಡ್ತಾ ಇದ್ದೇನೆ. ಜೊತೆಗೆ ಇವತ್ತಿನ ದಿವಸ ಸಾರ್ವತ್ರಿಕವಾಗಿ ಅಮಾವಾಸ್ಯೆ, ಪೌರ್ಣಮಿ, ಗ್ರಹಣ ಕಾಲಗಳಲ್ಲಿ, ಪರ್ವಕಾಲಗಳಲ್ಲಿ ಇಂತಹ ಒಂದು ಕಾಯಕಲ್ಪವನ್ನು ಮಾಡಿಟ್ಕೊಂಡ್ರೆ ಖಂಡಿತ ಕಾರ್ಯಸಿದ್ಧಿ, ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ. ದೃಷ್ಟಿದೋಷ ಅಂತಕ್ಕಂಥದ್ದು ಕಣ್ಣಿಂದಲೂ ಬರಬಹುದು, ಕೆಲವು ವನಸಿರಿಗಳಿಂದಲೂ ಬರಬಹುದು, ಕೆಲವು ನಾವು ಓಡಾಡ್ತಕ್ಕಂಥ ಸ್ಥಳಗಳಲ್ಲಿ ಬರಬಹುದು, ಅಥವಾ ಕೆಲವೊಬ್ಬರು ನಮ್ಮನ್ನು ನೋಡ್ತಕ್ಕಂತಹ ದೃಷ್ಟಿ ಸಮಂಜಸವಾದ್ದಲ್ಲ ಅಂದ್ರೆ ಅಲ್ಲೂ ಸಹಿತ ವ್ಯತ್ಯಾಸ ಆಗಬಹುದು. ಎಷ್ಟೋ ಜನ ಮನೆಗಳಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ತಾವಿರಬೇಕಾದಂಥ ರೀತಿ ಎಷ್ಟು ಅಚ್ಚುಕಟ್ಟಾಗಿ ಚೌಕಟ್ಟಿನಲ್ಲಿ ಇದ್ರೂ ಸಹಿತ ಆ ಚೌಕಟ್ಟಿನಲ್ಲೇ ಕೆಲವು ದೃಷ್ಟಿದೋಷಗಳು ಬಂದು ಸೇರುವಂತಹದ್ದು, ಆಗ ಅವರು ಬಹಳಷ್ಟು ಸುಸ್ತಾಗುವಂತಹದ್ದು, ಕೆಲವು ವೈದ್ಯರಿಗೆ ವಿಸ್ಮಯವಾಗಿರ್ತಕ್ಕಂತಹ ಸನ್ನಿವೇಶಗಳು ಸಾಕಷ್ಟು ಕಂಡು ಬರುತ್ತೆ. ಅಂತಹ ಕಾಲದಲ್ಲಿ ಪ್ರಪ್ರಥಮವಾಗಿ ನಾವು ಮಾಡಬಹುದಾದಂತಹ ಅನುಷ್ಠಾನಗಳು ಸಾಕಷ್ಟು ಇದೆ. ಎಷ್ಟೋ ಜನ ಮನೆಗಳಲ್ಲಿ ದೃಷ್ಟಿದೋಷ ಅಂದ ತಕ್ಷಣ ಮನೆಯಲ್ಲಿರ್ತಕ್ಕಂತಹ ಫಸ್ಟ್ ಕಸಬರಿಕೆ ಹುಡುಕ್ತಾರೆ. ಕಸಬರಿಕೆಯಿಂದ ದೃಷ್ಟಿ ತೆಗಿತಕ್ಕಂತಹದ್ದು ಒಂದು ಕ್ರಮ. ಉಪ್ಪು ಮತ್ತು ಮೆಣಸಿನ ದೃಷ್ಟಿ ತೆಗಿತಕ್ಕಂಥದ್ದು ಮತ್ತೊಂದು ಕ್ರಮ. ಉಪ್ಪು ಮತ್ತು ಕೆಂಪು ಮೆಣಸಿನಕಾಯಿ ಅದರಿಂದ ದೃಷ್ಟಿ ತೆಗಿತಕ್ಕಂತಹದ್ದು ಮತ್ತೊಂದು ಕ್ರಮ. ಇನ್ನೊಂದು ಕ್ರಮ ಇದೆ, ತಾಮ್ರದ ತಂಬಿಗೆಯಲ್ಲಿ ಕೆಂಪು ನೀರು ಮಾಡಿಕೊಂಡು ಅದರಿಂದ ದೃಷ್ಟಿ ತೆಗಿತಕ್ಕಂಥದ್ದಾಗ್ಲಿ, ಅಥವಾ ಆಹಾರಕ್ಕಾಗಿ ಉಪಯೋಗಿಸ್ತಕ್ಕಂಥ ಸೌದೆಕಾಯಿಂದ ದೃಷ್ಟಿ ತೆಗಿತಕ್ಕಂಥದ್ದಾಗ್ಲಿ, ಅಥವಾ ಕೋಳಿ ಮೊಟ್ಟೆಯಿಂದ ದೃಷ್ಟಿ ತೆಗಿತಕ್ಕಂಥದ್ದಾಗ್ಲಿ, ಈ ಪ್ರಕಾರವಾಗಿ 10 ಹಲವಾರು ತರ ವಿಭಿನ್ನ ಶೈಲಿಯಲ್ಲಿದೆ. ಅದರಲ್ಲೂ ನಮ್ಮ ದೇಶೀಯ ಪದ್ಧತಿ ಅಂದ್ರೆ ಹಳ್ಳಿಗಳಲ್ಲಿ, ಹಳ್ಳಿಯ ವಾತಾವರಣ, ಹಳ್ಳಿಯ ಸೊಗಡಲ್ಲಿರ್ತಕ್ಕಂಥವ್ರು ಇಂದಿಗೂ ಸಹಿತ ಹಳೆ ಜನ ಅಂದ್ರೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಅಂದ್ರೆ ಹೆಳಬರು, ಅವರು ತೆಗಿತಕ್ಕಂತಹ ದೃಷ್ಟಿದೋಷಗಳು ಅಂದ್ರೆ ಅವರು ಸಹಿತ ದೃಷ್ಟಿದೋಷಗಳನ್ನ ತೆಗಿತಾರೆ. ಆದ್ರೆ ಒಬ್ಬೊಬ್ಬರು ಒಂದೊಂದು ವಿಧಾನಗಳನ್ನ ಬಳಸ್ತಾರೆ. ಏನೇ ಆದ್ರೂ ಸಹಿತ ಬಿಳಿ ಸಾಸಿವೆನಲ್ಲಿ ದೃಷ್ಟಿ ತೆಗೆದಾಗ ಶೀಘ್ರವಾಗಿ ಆ ದೃಷ್ಟಿದೋಷ ಹರಿಯುತ್ತೆ. ಅಂತಹ ದೃಷ್ಟಿದೋಷವನ್ನ ಹರಿಯುವಂತ, ಜೊತೆಗೆ ಯಾವಾಗ್ಲೂ ಹಿರಿಯರಾಗ್ಲಿ ಅಥವಾ ಇಂತಹ ವಸ್ತುಗಳು ಯಾವುದು ಸಿಕ್ಲಿಲ್ಲ ಅಂದ್ರೂ ಇಂತಹ ಬಿಳಿ ಸಾಸಿವೆಯನ್ನ ಇಂತಹ ಅಮಾವಾಸ್ಯೆ, ಪೌರ್ಣಮಿ, ಗ್ರಹಣ ಕಾಲದಲ್ಲಿ ನಾವು ಸಿದ್ಧಿ ಮಾಡಿಟ್ಕೊಂಡಿದ್ರೆ
ಒಂದು ಚಿಟಿಕೆ ಸಾಕು ನಮ್ಮಲ್ಲಿರ್ತಕ್ಕಂಥ ದೃಷ್ಟಿನ ದೂರ ಮಾಡ್ಕೊಳ್ಳಿಕ್ಕೆ. ಆದರೆ ದೃಷ್ಟಿದೋಷ ದೂರ ಆಗದಿರಿದ್ರೆ ವ್ಯಕ್ತಿ ಮಂಜಿನಗಡ್ಡೆ ತರ ಕರಗಕ್ಕೆ ಶುರುವಾಗ್ತಾನೆ. ಪ್ರಾರಂಭದಲ್ಲಿ ನಿಮಗೆ ಅದರ ಅರಿವು ಆಗೋದಿಲ್ಲ. ಪ್ರಾರಂಭದಲ್ಲಿ ನಿಮ್ಮೊಳಗಿರ್ತಕ್ಕಂಥ ಶಕ್ತಿ ನೀವು ಯಾವುದನ್ನೂ ನಂಬದಿದ್ದಂಗೆ ಮಾಡಿಬಿಡುತ್ತೆ. ಆದರೆ ಕಾಲಕ್ರಮೇಣ ದೇಹದಲ್ಲಿ ಸುಸ್ತಾದಾಗ, ದೇಹ ಪರಿಸ್ಥಿತಿ ನಿಮ್ಮ ಮಾತು ಕೇಳದಿದ್ದಾಗ, ಈ ಒಂದು ದೃಷ್ಟಿದೋಷದಿಂದ ಮಂಜಿನಗಡ್ಡೆ ತರ ದೇಹ ಕರಗ್ತಾ ಬಂದಾಗ ಆಗ ತಲೆ ಕೆಡಿಸ್ಕೊಳ್ತೀರಿ. ಆಗ ಸಮಯ ಮೀರ್ಬಿಟ್ಟಿರುತ್ತೆ. ಇಲ್ಲದ ಸಮಯದಲ್ಲಿ ಇಲ್ಲದ ತೊಂದರೆಗಳನ್ನ ಅನುಭವಿಸ್ತಾ ಬರ್ತೀರಿ. ಅದರಿಂದ ಬಿಳಿ ಸಾಸಿವೆ ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು. ಬಿಳಿ ಸಾಸಿವೆಯಿಂದ ಮಾಡ್ಕೊಳ್ಬಹುದಾದಂಥ ಅನುಷ್ಠಾನದ ಫಲವನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಇವತ್ತು ಅಮಾವಾಸ್ಯೆ. ಅಮಾವಾಸ್ಯೆಯಲ್ಲಿ ಏನೆಲ್ಲ ಕಾರ್ಯಸಿದ್ಧಿ ಇದೆ ಬನ್ನಿ. ಅಮಾವಾಸ್ಯೆ ಆದರೂ ಸಹಿತ ಇವತ್ತಿನ ನಕ್ಷತ್ರ, ಇವತ್ತಿನ ತಿಥಿ ವಾರ ಹೇಗಿದೆ, ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗಕರಣವನ್ನ ಪಂಚಾಂಗ ಶ್ರವಣದಲ್ಲಿ ತಿಳ್ಕೊಳ್ಳೋಣ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಂಕರಾಯ ಚಾಯ ನಮಃ. ಓಂ ನಮಃ ಶಂಕರಾಯ. ಓಂ ನಮಃ ಶಂಕರಾಯ ನಮಃ. ಓಂ ಶಂಕರಾಯ ನಮಃ. ಓಂ ಶಂಕರಾಯ ನಮಃ. ಶ್ರೀ ಮನ್ಮಥನಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ 18/5/2015 ಸೋಮವಾರ ಅಮಾವಾಸ್ಯೆ. ಜೊತೆಗೆ ಇವತ್ತಿನ ದಿವಸ ಬಾದಾಮಿ ಅಮಾವಾಸ್ಯೆ. ಬಾದಾಮಿ ಅಮಾವಾಸ್ಯೆ ಎಂದಾಗ ಶನೈಶ್ಚರನ ಆರಾಧನೆ ಬಹಳ ವಿಶೇಷ. ಇವತ್ತು ನಕ್ಷತ್ರ ಕೃತಿಕಾ ನಕ್ಷತ್ರ. ಕೃತಿಕಾ ನಕ್ಷತ್ರ, ಬಾದಾಮಿ ಅಮಾವಾಸ್ಯೆ, ಜೊತೆಗೆ ಸೋಮವಾರ, ಕೃಷ್ಣ ಪಕ್ಷ. ಕೃಷ್ಣ ಪಕ್ಷದ ಕಡೆಯ ದಿನ ಅಂದ್ರೆ ಅಮಾವಾಸ್ಯೆ. ಇವತ್ತು ಅಮಾವಾಸ್ಯೆ ದಿವಸ ಬಾದಾಮಿ ಅಮಾವಾಸ್ಯೆ ಬಂದಿರತಕ್ಕಂಥದ್ದು ಮತ್ತಷ್ಟು ವಿಶೇಷ. ಶನೈಶ್ಚರನ ಇವತ್ತಿನ ದಿವಸ ಆರಾಧನೆ ಮಾಡಲಿಕ್ಕೆ, ಇವತ್ತು ಶನೈಶ್ಚರ ಮಂದಿರಕ್ಕೆ ದರ್ಶನಕ್ಕೆ ಹೋಗಿ ಬರಲಿಕ್ಕೆ, ಜೊತೆಗೆ ಶನೈಶ್ಚರನಿಗೆ ಇಷ್ಟವಾಗಿರ್ತಕ್ಕಂತಹ ಬಾದಾಮಿನ ಸ್ವಾಮಿಗೆ ನೈವೇದ್ಯ ಮಾಡಿಸ್ಲಿಕ್ಕೆ ಇದು ಬಹಳ ವಿಶೇಷವಾದಂಥ ದಿನ. ಇವತ್ತಿನ ದಿವಸ ಯಾರೊಬ್ಬರಾದರೂ ಸರಿಯೇ 27 ನಕ್ಷತ್ರ 12 ರಾಶಿಗೆ ಸಂಬಂಧಪಟ್ಟಂಗೆ ಈ ಅಮಾವಾಸ್ಯೆ ದಿವಸ, ಅದರಲ್ಲಿ ಬಾದಾಮಿ ಅಮಾವಾಸ್ಯೆ ದಿವಸ ಶನೈಶ್ಚರನ ಆರಾಧನೆ ಮಾಡತಕ್ಕಂಥದ್ದು. ಶನೈಶ್ಚರ ಸ್ವಾಮಿಯ ಆಲಯದಲ್ಲಿ ಬಾದಾಮಿನ ತೆಗೆದುಕೊಂಡು ಸ್ವಾಮಿಗೆ ನೈವೇದ್ಯ ಮಾಡಿಸಿ ಆ ನೈವೇದ್ಯವಾದಂತಹ ಪ್ರಸಾದವನ್ನ ನಿಮ್ಮ ಕೈಯಿಂದ 4 ಜನಕ್ಕೆ ಹಂಚುವಂತ ರೀತಿ ಇದೆಯಲ್ಲ, ಇದು ಬಹಳ ವಿಶೇಷ. ಇವತ್ತಿನ ದಿವಸ ನಿಮ್ಮ ಕರದಿಂದ, ನಿಮ್ಮ ಅಮೃತ ಹಸ್ತದಿಂದ ಒಂದಿಷ್ಟು ಬಾದಾಮಿ ಬೀಜವನ್ನ, ಅದನ್ನು ನೈವೇದ್ಯ ಮಾಡಿಸಿದ ಬಾದಾಮಿಯ ಪ್ರಸಾದವನ್ನ 4-6 ಜನಕ್ಕೆ ಹಂಚೋದ್ರಿಂದ ನಿಮ್ಮ ಜನ್ಮದಾರಭ್ಯ ಇರತಕ್ಕಂತಹ ಪ್ರಾರಬ್ಧ ಕರ್ಮವನ್ನ ದೂರ ಮಾಡ್ಕೊಳ್ಬಹುದು. ಇದರ ಇನ್ನಷ್ಟು ರಹಸ್ಯಗಳಿದೆ, ವಿಶೇಷವಾದಂತಹ ಮಾಹಿತಿ ಇದೆ. ಸೋಮವಾರದ ಸಂಚಿಕೆಯಲ್ಲಿ ಒಂದೊಂದು ವಿಶೇಷವೇ. ಅದರಲ್ಲೂ ಇವತ್ತಿನ ದಿವಸ ಬಿಳಿ ಸಾಸಿವೆಗೆ ಸಂಬಂಧಪಟ್ಟಂತ ವಿಚಾರವನ್ನ ನಾನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಕಾಯ್ತಾ ಇರಿ. ಜೊತೆಗೆ ವಜ್ರ ಮುನೇಶ್ವರನ ಅಂದ್ರೆ ಮುನೇಶ್ವರನ ಸಾನ್ನಿಧ್ಯದ ವಿಶೇಷವಾದಂತಹ ದರ್ಶನವೂ ಇವತ್ತಿದೆ. ಮುನೇಶ್ವರನ ದರ್ಶನವನ್ನು ಮಾಡೋಣ. ಜೊತೆಗೆ ಆ ಮುನೇಶ್ವರನ ಸಾನ್ನಿಧ್ಯದಲ್ಲಿರ್ತಕ್ಕಂಥ ವಿಶೇಷವಾದಂತಹ ಪವಾಡವನ್ನು ತಿಳ್ಕೊಳ್ಳೋಣ, ದರ್ಶನ ಮಾಡೋಣ, ಮಾಹಿತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಒಳ್ಳೆಯದಾಗಲಿ. ಗುರುಜಿ, ಕಳೆದ ಭಾಗದಲ್ಲಿ ಹೇಳ್ತಾ ಇದ್ರಿ ವಜ್ರ ಮುನೇಶ್ವರ ಸ್ವಾಮಿಯ ದರ್ಶನವನ್ನ ಮಾಡ್ಕೊಂಡು ಬರೋಣ ಅಂತ. ಅಲ್ಲಿ ವಜ್ರ ಮುನೇಶ್ವರ ಅಲ್ಲ, ನಿಜಕ್ಕೂ ಮುನೇಶ್ವರನಿಗೆ ಇರ್ತಕ್ಕಂಥ 10 ಹಲವಾರು ಹೆಸರುಗಳಿದೆ. ಆದರೂ ಆ ಭಾಗದಲ್ಲಿರ್ತಕ್ಕಂತಹ ಮುನೇಶ್ವರ ಮತ್ತು ಅಲ್ಲಿರ್ತಕ್ಕಂತಹ ಹುತ್ತ, ಇವತ್ತಿಗೂ ಸಹಿತ ಹುತ್ತದಲ್ಲಿ ಒಂದು ವಿಶೇಷವಾದಂತಹ ನಾಗದೇವರಿದ್ದಾನೆ. ಪ್ರತಿ ಪೌರ್ಣಮಿಗಳಲ್ಲಾಗಲಿ, ಅಮಾವಾಸ್ಯೆಯಲ್ಲಾಗಲಿ ಅಥವಾ ಒಂದು ಪರ್ವಕಾಲ ವಿಶೇಷಗಳಲ್ಲಿ ಇವತ್ತಿಗೂ ಸರ್ಪ ಕಾಣಿಸ್ಕೊಳ್ಳುತ್ತೆ. ಬಹುಶಃ ಮುನೇಶ್ವರನ ಆಸ್ಥಾನ ಎಲ್ಲಿದ್ರೆ ಅಲ್ಲೆಲ್ಲವೂ ಈ ಥರ ಸಂಚಾರ ಇರುತ್ತೇನೋ. ನಮ್ಮಲ್ಲಿ ಸಾಕಷ್ಟು ದೇವರುಗಳನ್ನು ದರ್ಶನಕ್ಕೆ ಹೋಗಿದ್ದೀವಿ, ಸಾಕಷ್ಟು ಮುನೇಶ್ವರನ ಸಾನ್ನಿಧ್ಯಗಳಿಗೆ ಹೋಗಿದ್ದೀವಿ. ಆದರೆ ಇಲ್ಲಿನ ಕ್ಷೇತ್ರದಲ್ಲಿರ್ತಕ್ಕಂಥ ನಾಗದೇವರ ದರ್ಶನ ಇದೆಯಲ್ಲ, ಅದು ಬಹಳ ವಿಶೇಷವೇ ಸರಿ. ತುಂಬ ದೊಡ್ಡ ಹುತ್ತ, ಆ ಹುತ್ತದ ಹಿಂಭಾಗದಲ್ಲಿರ್ತಕ್ಕಂಥದ್ದು ಮುನೇಶ್ವರ. ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ. ಹಾಗೆ ಸಾಕಷ್ಟು ವಿಚಾರಗಳನ್ನು ಅಲ್ಲೂ ಸಹಿತ ತಿಳಿಸಿದ್ದೇವೆ, ನೋಡ್ಕೊಂಡು ಬರೋಣ.
ಎನ್ನಲು ಇಲ್ಲ ಭಯ. ನಂಬಿದೆ ನಿನ್ನ ನಾಗಾಭರಣ, ಕಾಯೋ ಕರುಣಾಮಯ ನನ್ನ. ಪಾಡದ ಹೂವಿನ ಮಾಲೆ ಆಗಿಸು ಪಾದದ ಮೇಲೆ, ಪಾಡದ ಹೂವಿನ ಮಾಲೆ ಆಗಿಸು ಪಾದದ ಮೇಲೆ. ಪ್ರೇಮಮಯ ನಿನಗೆ ಜಯ, ಪ್ರೇಮಮಯ ನಿನಗೆ ಜಯ. ನನ್ನ ಜೀವನ ನಿನ್ನಲಿ ತನ್ಮಯ, ಬಾಳಿನ ಹಾದಿಯ ಬೆಳಗಯ್ಯ. ನಂಬಿದೆ ನಿನ್ನ ನಾಗಾಭರಣ, ಕಾಯೋ ಕರುಣಾಮಯ ನನ್ನ. ಲೋಕವ ಕಾಯುವ ಸ್ವಾಮಿ, ಭಿಕ್ಷೆಯ ಬೇಡಿದ ಪ್ರೇಮಿ. ಲೋಕವ ಕಾಯುವ ಸ್ವಾಮಿ, ಭಿಕ್ಷೆಯ ಬೇಡಿದ ಪ್ರೇಮಿ. ಭಸ್ಮಮಯ ಬಿಲ್ವ ಪ್ರಿಯ, ಭಸ್ಮಮಯ ಬಿಲ್ವ ಪ್ರಿಯ. ನನ್ನೀ ದೇಹವೇ ನಿನ್ನಯ ಆಲಯ, ಸೇವಾ ಭಾಗ್ಯವ ನೀಡಯ್ಯ. ನಂಬಿದೆ ನಿನ್ನ ನಾಗಾಭರಣ, ಕಾಯೋ ಕರುಣಾಮಯ ನನ್ನ. ಕಾಯೋ ಕರುಣಾಮಯ ನನ್ನ, ಕಾಯೋ ಕರುಣಾಮಯ ನನ್ನ. ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ. ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ. ಬೆಳೆಯುವ ಪೈರುಗಳ ಬಾಗಿಸೋ ಮಹನೀಯ, ನಿರ್ಮಲ ಮನಸ್ಸುಗಳ ಪಳಗಿಸೋ ಗುರುವರಿಯ. ಆನಂದ ಗುರುದೇವ ವಂದನೆ, ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ. ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ. ಅವರ ಆದರಿಸೋ ರೀತಿ ಕಲಿಸಿ, ತಂದೆ ತಾಯಿಯರ ಹಿರಿಮೆ ತಿಳಿಸಿ. ಅವರ ಆದರಿಸೋ ರೀತಿ ಕಲಿಸಿ, ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ. ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ. ಚೇತನವಾದಂಥ ಆನಂದ ಗುರುವೇ ಅರಿವಿನ. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಚಿಕ್ಕಕಲಬಾಳನಲ್ಲಿ ನಡೆದಂತ ಉಗ್ರ ಮುನೇಶ್ವರ ಸ್ವಾಮಿಯ ಪೂಜಾ ಕಾರ್ಯಕ್ರಮದ ಮತ್ತಷ್ಟು ದೃಶ್ಯಗಳನ್ನು ನೋಡೋದು ಬಾಕಿ ಉಳಿದಿತ್ತು ವೀಕ್ಷಕರೇ. ಬನ್ನಿ ಮುಂದುವರಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ
ಮನೋನ್ಮನಾಯ ನಮಃ. ಓಂ ಶ್ರೀಂ ವಜ್ರಮುನೇಶ್ವರಾಯ ನಮಃ. ಓಂ ಶ್ರೀಂ ಮುನೇಶ್ವರಾಯ ನಮಃ. ಓಂ ಶ್ರೀಂ ಮುನೇಶ್ವರಾಯ ನಮಃ. ನಾವು ಇವತ್ತಿನ ದಿವಸ ಮುನೇಶ್ವರರ ಸಾನ್ನಿಧ್ಯದಲ್ಲಿದ್ದೇವೆ. ಮುನೇಶ್ವರನ ಸಾನ್ನಿಧ್ಯ ಸಾಕಷ್ಟು ಕಡೆ ದೇಶದ ರಾಜ್ಯದ ಹಲವೆಡೆ ನೋಡಿದ್ದೀರಿ. ಆದರೆ ಈ ಭಾಗದಲ್ಲಿರ್ತಕ್ಕಂತಹ ಮುನೇಶ್ವರ ಬಹಳ ವಿಶೇಷವೇ ಸರಿ. ಮುನೇಶ್ವರ ಅಂದರೆ ಒಂದು ವೃಕ್ಷದ ತಲೆಗೆ ಚಿಕ್ಕದಾದಂತಹ ಒಂದು ಕುಟೀರತ್ತರನೋ ಅಥವಾ ಚಿಕ್ಕದಾದಂತಹ ಒಂದು ಆಲಯವನ್ನಾಗಿ ಮಾಡಿಕೊಳ್ಳೋದು, ಅಲ್ಲಿ ನಡೀತಕ್ಕಂಥ ಅನುಷ್ಠಾನಗಳು ಬಹಳ ವಿಶೇಷ. ಆದರೆ ಈ ಭಾಗದಲ್ಲಿರ್ತಕ್ಕಂತಹ ಮುನೇಶ್ವರನಿಗೆ ಬಹಳ ವೈಶಿಷ್ಟ್ಯತೆ ಇದೆ. ಹಾಗೆ ಈ ಆಲಯಕ್ಕೆ ಸಾಕಷ್ಟು ಇತಿಹಾಸ ಇದೆ. ಸುಮಾರು 25 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಆಲಯ ಮೊದಲು ತುಂಬ ಚಿಕ್ಕದಾದಂತಹ ಸಣ್ಣದಾದಂತಹ ಗುಡಿ, ಈಗ ಬೆಳೆದು ಬೃಹದಾಕಾರವಾಗಿದೆ. ಭಕ್ತಸಾಗರ ರಾಜ್ಯದ ಮೂಲ ಮೂಲೆಗಳಿಂದ ಇಲ್ಲಿಗೆ ಭಕ್ತರು ಆಗಮಿಸ್ತಾರೆ. ಇಲ್ಲಿಗೆ ಬರ್ತಕ್ಕಂತಹ ಭಕ್ತರು ಜೊತೆಗೆ ಇಲ್ಲಿರ್ತಕ್ಕಂತಹ ನಾಗೇಂದ್ರ ಈಗಲೂ ಸಹಿತ ಈ ಕಾರ್ಯಕ್ರಮ ನಡೆಯುವ ಒಂದೆರಡು ಸತ ಹಿಂದೆನೂ ಸಹಿತ ಈ ಹುತ್ತದಿಂದ ಸರ್ಪ ಆಚೆ ಬಂದಿದೆ ಅಂತ ಹೇಳ್ತಕ್ಕಂಥದ್ದು ಈ ಭಾಗದ ಸಾಕಷ್ಟು ಜನ ನೋಡಿರ್ತಕ್ಕಂತಹ ಭಕ್ತರಿದ್ದಾರೆ. ಹಾಗೆ ಇಲ್ಲಿ ಪವಾಡ ಇದೆ ಇಲ್ಲ ಅಥವಾ ನಾಗೇಂದ್ರ ಇಲ್ಲಿದ್ದಾನೆ ಇಲ್ಲ ಅಂತನ್ನಲಿಕ್ಕೆ ಸಾಕಷ್ಟು ಆಧಾರಗಳು ಇದೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಒಂದು ಆಸ್ಥಾನ, ಈ ಆಸ್ಥಾನದ ಒಳಗಿರುವಾಗ ನಮಗೂ ಸಹಿತ ಬಹಳಷ್ಟು ಆಲೋಚನೆ ಮಾಡಬೇಕು. ಯಾಕೆಂದರೆ ಸಾನ್ನಿಧ್ಯ ಇರ್ತಕ್ಕಂಥ ಸ್ಥಳ, ಸಾನ್ನಿಧ್ಯ ಎಲ್ಲಿರುತ್ತೆ, ಎಲ್ಲಿ ಭಗವಂತ ನೆಲೆಸಿರ್ತಾನೆ, ಎಲ್ಲಿ ಭಗವಂತನಲ್ಲಿ ಒಂದು ವಿಶೇಷವಾದ ಶಕ್ತಿ ಇರುತ್ತೆ, ಯಾವ ಗರ್ಭಗುಡಿಯಲ್ಲಿ ಒಂದು ವಿಶೇಷವಾದಂತಹ ವೈಬ್ರೇಷನ್ ಇರುತ್ತೋ ಆ ಸ್ಥಳದಲ್ಲಿ ಕೂತು ಅನುಷ್ಠಾನಗಳು ಮಾಡಬೇಕಾದ್ರೆ ಅಷ್ಟೇ ಒಂದು ಧೈರ್ಯ ಬೇಕು. ಈ ಆಲಯ, ಇಲ್ಲಿರ್ತಕ್ಕಂತಹ ಗರ್ಭಗುಡಿ, ಒಳಗಿರ್ತಕ್ಕಂಥ ಸ್ವಾಮಿ, ಜೊತೆಗೆ ಹಿಂಭಾಗದಲ್ಲಿರ್ತಕ್ಕಂತಹ ಮುನೇಶ್ವರ, ಈ ಸಾನ್ನಿಧ್ಯದಲ್ಲಿ ಇಂದಿಗೂ ಮಡಿ ಆಚಾರ ಅಂತಕ್ಕಂಥದ್ದು ಅಷ್ಟೇ ವಿಶೇಷವಾಗಿ ನಡೆಯುತ್ತೆ. ಇದಿಷ್ಟೇ ಅಲ್ದಿರ ಈ ಆಸ್ಥಾನಕ್ಕೆ ಬರ್ತಕ್ಕಂತಹ ಭಕ್ತರು ತಮ್ಮ ಕೋರಿಕೆಗಳು ಏನೇ ಇದ್ದು ಸಹಿತ ಬಹಳಷ್ಟು ಶೀಘ್ರವಾಗಿ ಸಿದ್ಧಿಸ್ಕೊಳ್ತಕ್ಕಂಥ ಏಕೈಕ ಕ್ಷೇತ್ರವೇ ಮುನೇಶ್ವರನ ಸಾನ್ನಿಧ್ಯ. ಈ ಹಿಂದೆ ಮೊನ್ನೆಯಷ್ಟೇ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಮುನೇಶ್ವರನ ಅನುಗ್ರಹ. ಮುನೇಶ್ವರ ಸಾಮಾನ್ಯಕ್ಕೆ ಜಮೀನಲ್ಲಿ ಅವರವರ ಜಮೀನಲ್ಲಿ ಚಿಕ್ಕದಾದಂತಹ ಒಂದು ಮುನೇಶ್ವರನ ಪ್ರತಿಷ್ಠಾಪಿಸಿಕೊಂಡು ಆ ಜಮೀನು, ಆ ಸುತ್ತಮುತ್ತ ಇರ್ತಕ್ಕಂಥ ಪ್ರಾಂತ್ಯ, ಇದೆಲ್ಲದರ ಒಂದು ಜವಾಬ್ದಾರಿ, ಆ ಒಂದು ನಿರ್ವಹಣೆ, ಆ ಜವಾಬ್ದಾರಿ ಮತ್ತು ಆ ಕೆಲಸಗಳನ್ನು ಸ್ವಾಮಿ ಮುನೇಶ್ವರನಿಗೆ ಅರ್ಪಣೆ ಮಾಡ್ತಿದ್ರು. ಆ ಭಾಗದಲ್ಲಿ ಯಾವುದೇ ತರಹ ಅಮಂಗಳಗಳು ನಡೀತಿರಲಿಲ್ಲ. ಜೊತೆಗೆ ಬರ್ತಕ್ಕಂತಹ ಭಕ್ತರು ಸಹಿತ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಲಿಕ್ಕೆ ಮುನೇಶ್ವರನ ಸಾನ್ನಿಧ್ಯದಲ್ಲಿ ಅಷ್ಟೇ ಪವಾಡಗಳು ನಡೀತಿತ್ತು. ಹಾಗೆ ಈ ಆಲಯದಲ್ಲೂ ಸಹಿತ ಬೇಡಿ ಬಂದ ಭಕ್ತರಿಗೆ ಶೀಘ್ರವಾಗಿ ಕೈಂಕರ್ಯಗಳನ್ನು, ಇಷ್ಟಾರ್ಥಗಳನ್ನು ಸಿದ್ಧಿಸ್ತಕ್ಕಂತಹ ಒಂದು ಮಹಾನ್ ಕ್ಷೇತ್ರ. ಈ ಕ್ಷೇತ್ರದ ವೈಶಿಷ್ಟ್ಯತೆ ಬಹಳ ವಿಶೇಷವಾಗಿದೆ. ಈ ಕ್ಷೇತ್ರದ ಮಣ್ಣಿನ ಪ್ರಸಾದ, ಈ ಹುತ್ತದ ಮಣ್ಣಿನ ಪ್ರಸಾದ ಇಂದಿಗೂ ಸಹಿತ ಚರ್ಮ ರೋಗಗಳಿಗಾಗಲಿ ಅಥವಾ ಸಂತಾನ ಇಲ್ಲದವರಂತಹವ್ರಿಗಾಗಲಿ ಅಥವಾ ವಿವಾಹದಲ್ಲಿ ಬಂದೊದಗತಕ್ಕಂತಹ ದೋಷಗಳೇನಿದ್ರೂ ಆ ದೋಷಗಳ ಪರಿಹಾರಕ್ಕೂ ಸಹಿತ ಈ ಹುತ್ತದ ಮಣ್ಣಿನ ಪ್ರಸಾದ ಬಹಳ ಕೆಲಸ ಮಾಡುತ್ತೆ. ಚರ್ಮರೋಗ ಅಂತಕ್ಕಂಥದ್ದು ಸಾಮಾನ್ಯವಲ್ಲ. ಒಮ್ಮೆ ಚರ್ಮರೋಗ ಬಂದರೆ ಮನುಷ್ಯ ಜೀವನ ಪರ್ಯಂತ ನೋವನ್ನು ಅನುಭವಿಸ್ತಾನೆ. ಆದರೆ ಅಂತಹ ಚರ್ಮರೋಗಗಳಿಗೂ ಒಂದಿಂಥ ಮುಕ್ತಿ ಸಿಗುತ್ತೆ ಅಂದರೆ ಅದು ಇಂತಹ ಒಂದು ಕ್ಷೇತ್ರಗಳಿಂದಲೇ. ಈ ಮಣ್ಣಿನ ಪ್ರಸಾದ, ಹುತ್ತದ ಮಣ್ಣಿನ ಪ್ರಸಾದ 21 ದಿನಗಳ ಕಾಲ ಹಣೆಗೆ ಪ್ರಸಾದವಾಗಿ ಇಟ್ಕೊಂಡಿದ್ದೆ ಆದರೆ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬೋದು, ಚರ್ಮ ಬಾಧೆಯನ್ನು ದೂರ ಮಾಡ್ಕೊಳ್ಬಹುದು. ಜೊತೆಗೆ ಮುನೇಶ್ವರನ ಸಾನ್ನಿಧ್ಯದಲ್ಲಿ ಇಲ್ಲಿರ್ತಕ್ಕಂತಹ ಶಕ್ತಿ ಅಪಾರವಾದ್ದು. ಬನ್ನಿ ಸ್ವಾಮಿಗೆ ಒಂದಿಷ್ಟು ಅರ್ಚನೆ ಮಾಡೋಣ. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವವಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸ ಹಗಲಿರುಳು,
ಉನ್ನತಿ ಸಾಧಿಸೆ ಹಗಲಿರುಳು ದೀನಾನಾಥನ ಮರೆಯದಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ, ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ, ಕಾಯಕ ಮಾಡುತ್ತ ಎಂದೆಂದು ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದವ ಸವಿಯುತ್ತಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಗುರುಜಿ, ರಾಶಿಫಲವನ್ನ ಪ್ರಾರಂಭ ಮಾಡೋಣ. ರಾಶಿಫಲ ಪ್ರಾರಂಭಕ್ಕೆನ್ನ ಮುಂಚಿತವಾಗಿ ದರ್ಪಣಾಂಜನ, ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ, ಅಮಾವಾಸ್ಯೆ ಸೋಮವಾರ ಜೊತೆಗೆ ಇವತ್ತಿನ ದಿವಸ ತಿಳಿಸಬೇಕಾಗಿರತಕ್ಕಂಥ ಮಾಹಿತಿಗಳು ಸಾಕಷ್ಟಿದೆ. ಇತ್ತೀಚೆಗೆ ಪ್ರತಿ ಸೋಮವಾರ ಗುರುವಾರದಲ್ಲೂ ಒಂದೊಂದು ವಿಶೇಷತೆಗಳ ಬಗ್ಗೆ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಅದರಲ್ಲೂ ನಮ್ಮಲ್ಲಿ ಈ ಒಂದು ಸುತ್ತಮುತ್ತ ಇರತಕ್ಕಂತಹ ಪ್ರಕೃತಿ ಮಧ್ಯದಲ್ಲಿ ಸಿಗತಕ್ಕಂಥ ವನಸಿರಿಗಳಿಂದ ನಾವು ಉಪಯೋಗಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಮಾನವ ಕುಲಕ್ಕೆ ಪ್ರತಿಯೊಂದು ವಿಶೇಷವಾಗಿರ್ತಕ್ಕಂತಹ ವನಸಿರಿಗಳ ಒಂದು ದೈಪಾಲನೆ ನಮಗಿದೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ವನಸಿರಿಗಳಿಂದ ನಮ್ಮ ಅಭಿವೃದ್ಧಿಗೋಸ್ಕರ, ಅಂದರೆ ಪ್ರತಿಯೊಬ್ಬರು ಜೀವನದಲ್ಲಿ ಬಂದು ಒದಗತಕ್ಕಂಥ ಸಂಕಷ್ಟಗಳನ್ನು ಹೇಗೆ ದೂರ ಮಾಡ್ಕೋಬಹುದು, ಆ ಒಂದು ವಿಚಾರಗಳನ್ನು ನಿಮ್ಮ ಮುಂದೆ ತರುವಂತಹ ಒಂದು ಕಾಯಕ ನಮ್ಮ ಮಹರ್ಷಿವಾಣಿದು. ಬನ್ನಿ, ಮುಂಚಿತವಾಗಿ ದರ್ಪಣಾಂಜನ ದರ್ಶನ ಮಾಡಿ ರಾಶಿಫಲದತ್ತ ಗಮನ ಹರಿಸಿ, ಬಿಳಿ ಸಾಸಿವೆಯಿಂದ ಏನೆಲ್ಲ ಉಪಯೋಗ ಇದೆ ಈ ವಿಚಾರವನ್ನ ನಿಮ್ಮಂದಿರ್ತೇನೆ. ಓಂ ರಂಭಗಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗವಂದನಾ ಮೃತ್ಯೋನ್ಮೃಕ್ಷೇಮಾಮೃತಾತ್. ರಂಭಗೇಶ್ವರಾಯ ನಮಃ. ಓಂ ಅರುಣಾಚಲೇಶ್ವರಾಯ ನಮಃ. ಓಂ ಅಗಸ್ತ್ಯೇಶ್ವರಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ವಿಶ್ವಸುಂದರಾಯ ನಮಃ. ಓಂ ಜಗನ್ಮೋಹನಾಯ ನಮಃ. ಓಂ ಮಹಾಮೂರ್ತಯೇ ನಮಃ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಓಂ ಪಿನಾಕಿನೇ ನಮಃ. ಓಂ ಕವರ್ಧನೇ ನಮಃ. ಓಂ ನೀಲಲೋಹಿತಾಯ ನಮಃ. ಓಂ ಖಡ್ಗಾಂಗಿನೇ ನಮಃ. ಓಂ ಶ್ರೀಂ ಸಾಂಬ ಸದಾಶಿವಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ, ಅದರಲ್ಲೂ ಇವತ್ತಿನ ದಿವಸ ಪ್ರತಿಯೊಬ್ಬರು 27 ನಕ್ಷತ್ರ 12 ರಾಶಿಗಳವರು ಸಹಿತ ಶಿವನ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು ಬಹಳ ವಿಶೇಷ. ಇನ್ನು ಇವತ್ತು ಬಾದಾಮಿ ಅಮಾವಾಸ್ಯೆ ಅಂತ ಹೇಳಿದೆ. ಬಾದಾಮಿ ಅಮಾವಾಸ್ಯೆ ಆದ್ರಿಂದ ಇವತ್ತು ಶನೇಶ್ವರನ ಆಲಯದಲ್ಲಿ ಸ್ವಾಮಿಗೆ ಬಾದಾಮಿನ ನೈವೇದ್ಯ ಮಾಡಿಸಿ, ಆ ನೈವೇದ್ಯವಾದಂತಹ ಬಾದಾಮಿ ಪ್ರಸಾದವನ್ನ ನಿಮ್ಮ ಅಮೃತಹಸ್ತದಿಂದ, ಅಂದರೆ ನೀವೇ ನಿಮ್ಮ ಕರದಿಂದ 4-6 ಜನಕ್ಕೆ ಪ್ರಸಾದವಾಗಿ ವಿನಿಯೋಗ ಮಾಡೋದ್ರಿಂದ ಯಾರೊಬ್ಬರ ಜಾತಕದಲ್ಲಿ ಶನಿ ದಶೆಯಿಂದ ಸಾಕಷ್ಟು ನೋವನ್ನು ಅನುಭವಿಸ್ತಿದ್ದೀರೋ, ಯಾರ ಜಾತಕದಲ್ಲಿ ಶನಿ ದೃಷ್ಟಿಕೋನಗಳು ಸಮಂಜಸವಾಗಿಲ್ಲದಿರ, ಆಗ ನೋವಂತಕ್ಕಂಥದ್ದು ಸಮಸ್ಯೆಗಳಂತಕ್ಕಂಥದ್ರ ಅಟ್ಟಹಾಸದಲ್ಲಿ ಸಾಕಷ್ಟು ಸುಸ್ತಾಗಿದ್ದೀರೋ, ಇದೊಂದು ಬಹಳ ಸೂಕ್ತವಾದಂತಹ ಒಂದು ವಿಶೇಷವಾದಂತಹ, ಜೊತೆಗೆ ಇವತ್ತು ಸೋಮವಾರ ಬಾದಾಮಿ ಅಮಾವಾಸ್ಯೆ ಇರೋದ್ರಿಂದ ಇವತ್ತು ಸ್ವಾಮಿನ ಒಂದು ಅರ್ಚನೆ ಸಂಕಲ್ಪ ಮಾಡಿ ಶನೇಶ್ವರನ ಪ್ರಾರ್ಥನೆ ಮಾಡಿ ಆ ಪ್ರಸಾದವನ್ನು ನೀವೂ ಪ್ರಸಾದವಾಗಿ ತೆಗೆದುಕೊಂಡು 4-6 ಜನಕ್ಕೆ ಪ್ರಸಾದವಾಗಿ ಹಂಚೋದ್ರಿಂದ ಸಾಕಷ್ಟು ಲಾಭವನ್ನು ಕಾಣಬಹುದು. ಶನ್ನೋ ದೇವೀರಭಿಷ್ಟಯ ಆಪೋ ಭವಂತ ವೇದೇಂಶಯೋ ಅಭಿಶ್ರವಂತನಃ ಶನೇಶ್ಚರಾಯ ನಮಃ. ಶನೇಶ್ವರ ಮಂತ್ರವನ್ನ ಪಠನೆ ಮಾಡಬೇಕು. ಅಥವಾ ಮಂತ್ರಭಾಗ ನಿಮಗಿಲ್ಲ ಅಂದ್ರೂ ಕನಿಷ್ಠ ಪಕ್ಷ ಒಂದು ಮಂತ್ರವನ್ನ ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಆ ಶನೇಶ್ಚರ ಅಂತಕ್ಕಂತಹ ಮಂತ್ರವನ್ನ 108 ಬಾರಿ ನೀವು ಪಠನೆ ಮಾಡಿದ್ದೆ ಆದರೆ ನಿಮ್ಮ ಜಾತಕದಲ್ಲಿ ಬಂದೊದಗತಕ್ಕಂತಹ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರವನ್ನು ಕಂಡುಕೊಳ್ಳಬಹುದು. ಅದರಿಂದ ಇವತ್ತು ಯಥಾಶಕ್ತಿಯಾಗಿ ಇಷ್ಟೇ ಬಾದಾಮಿ ತಗೊಬಂದು ಸ್ವಾಮಿಗೆ ನೈವೇದ್ಯ ಮಾಡಿಸಿ ಅಂತಲ್ಲ, ನಿಮ್ಮ ಶಕ್ತಿ, ದೇವರು ನಿಮಗೆ ಎಷ್ಟು ಶಕ್ತಿ ಕೊಡ್ತಾನೋ, ಸಾಲ ಸೋಲ ಬೇಡ, ದೇವರು ಕೊಟ್ಟಂತಹದ್ದನ್ನ, ದೇವರು ನಿಮಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಅಷ್ಟು ಬಾದಾಮಿ ಬೀಜ, ಕನಿಷ್ಠ ಪಕ್ಷ
9 ಬಾದಾಮಿ ಬೀಜ ಅಥವಾ 5 ಬಾದಾಮಿ ಬೀಜ ಅಥವಾ ಒಂದು 100 ಗ್ರಾಮು 50 ಗ್ರಾಮ್ ನಿಮಗೆಷ್ಟು ಶಕ್ತಿ ಇದ್ರೆ ಅಷ್ಟು ಅದನ್ನು ಸ್ವಾಮಿಗೆ ನೈವೇದ್ಯ ಮಾಡಿಸಿ. ಇವತ್ತು ಬಾದಾಮಿ ಬೀಜನ ಶನೈಶ್ಚರನಿಗೆ ನೈವೇದ್ಯ ಮಾಡಿಸಿ ಆ ನೈವೇದ್ಯವಾದಂತಹ ಪ್ರಸಾದವನ್ನು ನೀವೂ ಪ್ರಸಾದವಾಗಿ ತೆಗೆದುಕೊಂಡು ಅಲ್ಲಿ ಸುತ್ತಮುತ್ತ ಇರ್ತಕ್ಕಂತಹ ಬಂದಂತಹ ಭಕ್ತರಿಗೆ ನಿಮ್ಮ ಕೈಯಿಂದ ಬಾದಾಮಿನ ಹಂಚೋದ್ರಿಂದ ಈ ಒಂದು ಬಾದಾಮಿ ಅಮಾವಾಸ್ಯೆಯ ಸಂಪೂರ್ಣ ಫಲವನ್ನ ತಾವು ಪಡಿಬಹುದು. ಯಾಕೆಂದ್ರೆ ಸ್ವಾಮಿಗೆ ಬಾದಾಮಿ ಆಗಲಿ ಅಥವಾ ನೇರಳೆ ಹಣ್ಣಾಗಲಿ ಅಥವಾ ನೀಲಿ ಪುಷ್ಪವಾಗಲಿ ಇದೆಲ್ಲ ಬಹಳ ಪ್ರೀತಿಯಾಗಿರ್ತಕ್ಕಂಥದ್ದು. ಅದರಿಂದ ಭಗವಂತನಿಗೆ ನೈವೇದ್ಯವನ್ನು ಕೊಟ್ಟು ಆ ನೈವೇದ್ಯ ಪ್ರಸಾದವನ್ನು ನೀವೂ ಪ್ರಸಾದವಾಗಿ ತೆಗೆದುಕೊಂಡು 4-6 ಜನ ಭಕ್ತರಿಗೆ ಅದನ್ನು ಹಂಚಿದ್ದೇ ಆದರೆ ಆ ಹಂಚಿದಂತಹ ಭಕ್ತರು ಅವರೂ ಪ್ರಸಾದವನ್ನು ತಿಂದು ಅವರು ನಿಮಗೆ ಒಳ್ಳೇದಾಗಲಿ ಅಂತ ಒಂದು ಮಾತು ಹರಿಸಿದ್ರೆ ಸಾಕು, ನಿಮ್ಮ ಸಮಸ್ಯೆಗಳು ದೂರ ಆಗುತ್ತೆ. ಶನಿಂ ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವ ನೀಲಶ್ಚತ್ರ ಧ್ವಜರತಾಕಾರ ಶೋಭಿತಂ ದಿವ್ಯಂ ವೇರಂ ಪ್ರದಕ್ಷಿಣೀಂ ಕುರ್ವಾಣಾಂ ಗ್ರಹಮಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಶ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವ ಅಲಂಕಾರ ಭೂಷಿತಂ ಅತಿದೇವತಾ ಪ್ರತ್ಯರ್ದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ. ಸೂರ್ಯನಿಗೆ ಪಶ್ಚಿಮಾಭಿಮುಖದಲ್ಲಿ ನಿಂತಿರ್ತಕ್ಕಂಥ ಶನೈಶ್ಚರ ಯಾರೊಬ್ಬರ ಜಾತಕದಲ್ಲಿದ್ದಾಗಲೂ ಸಹಿತ ವ್ಯಕ್ತಿ ತನಗೇ ಅರಿವಿಲ್ಲದಂತಹ ಸಮಸ್ಯೆಗಳನ್ನು ತಂದಿಟ್ಕೊಂಡಿರ್ತಾನೆ. ತಾನು ಮಾಡತಕ್ಕಂಥ ಎಷ್ಟೇ ಒಳ್ಳೆ ಕೆಲಸಗಳಿದ್ರೂ ಆ ಒಳ್ಳೆಯದರಲ್ಲಿ ಒಂದು ಕೆಟ್ಟ ಕೆಲಸವನ್ನ ಮಾಡ್ಕೊಂಡಿರ್ತಾನೆ. ಆ ಕೆಟ್ಟ ಕೆಲಸನೇ ತುಂಬ ದೊಡ್ಡದಾದಂತಹ ಸಮಸ್ಯೆಗಳನ್ನು ತಂದಿರುತ್ತೆ. ಇಂತಹ ಸಮಸ್ಯೆಗಳಿಂದ ಮುಕ್ತನಾಗಬೇಕಾದ್ರೆ ಆದರೆ ಒಂದಂತೂ ಸತ್ಯ, 27 ನಕ್ಷತ್ರ 12 ರಾಶಿಗಳಲ್ಲಿ ಶನಿ ಸಂಚಾರವಾದಾಗ ಆಗ ಬರ್ತಕ್ಕಂತಹ ಏನೇ ದೋಷಗಳಿದ್ರೂ ಅದಾದ ನಂತರ ಮುಂದಿನ ಬದುಕಿದೆಯಲ್ಲ ಅದು ಬಹಳ ಸೂಕ್ತವಾಗಿ ನೆಮ್ಮದಿಯುತವಾಗಿ ಬಹಳ ಸುಂದರವಾದಂತಹ ಜೀವನ ನೀವು ನೋಡಬಹುದು. ಹಾಗೆ ಜೀವನದಲ್ಲಿ ಒಂದಿಷ್ಟು ಮುಕ್ತಿ ಕಾಣಬೇಕಾದ್ರೆ, ಮೋಕ್ಷ ಸಿಗಬೇಕಾದ್ರೆ, ನಿಮ್ಮ ಕೆಲಸಕ್ಕೆ ನೀವು ಮಾಡ್ತಾ ಇರ್ತಕ್ಕಂತಹ ನಿಮ್ಮ ವೃತ್ತಿ ಧರ್ಮಕ್ಕೆ ಮತ್ತಷ್ಟು ಅಭಿವೃದ್ಧಿ ಸಿಗಬೇಕಾದ್ರೆ ಅಲ್ಲೂ ಶನೈಶ್ಚರನ ಅನುಗ್ರಹ ಬೇಕು. ಅದಕ್ಕೋಸ್ಕರ ಶನೈಶ್ಚರ ಜಾತಕದಲ್ಲಿದ್ದಾಗ ಯಾರೊಬ್ಬ ಜಾತಕದಲ್ಲಿ ಶನೈಶ್ಚರನ ತೊಂದರೆಗಳಿದೆ ಅಥವಾ ಗ್ರಹದಶೆಯಲ್ಲಿ ವ್ಯತ್ಯಾಸವಿದೆ ಅಥವಾ ದಶಾಭುಕ್ತಿಗಳಲ್ಲಿ ತೊಂದರೆ ಇದೆ ಆತ ಭಯ ಬೀಳೋದು ಬೇಡ. ಶನೈಶ್ಚರ ಮಂತ್ರವನ್ನಾಗ್ಲಿ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡೋದ್ರಿಂದ ಶೀಘ್ರವಾದಂತಹ ಫಲವನ್ನ ಸಿದ್ಧಿಸ್ಕೊಳ್ಬಹುದು. ಇವತ್ತಿನ ದಿವಸ ಸ್ವಾಮಿಗೆ ನೀಲಿ ಪುಷ್ಪಗಳು, ನೇರಳೆ ಹಣ್ಣು ಅಥವಾ ಬಾದಾಮಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬಾದಾಮಿ ನೈವೇದ್ಯ ಮಾಡಿಸಿ ಭಕ್ತರಿಗೂ ಹಂಚಿ ನೀವು ಪ್ರಸಾದವಾಗಿ ತೆಗೆದುಕೊಳ್ಳಿ. ಇನ್ನ ರಾಶಿ ಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ವಾರದ ಮೊದಲನೇ ದಿನ ಕೆಲಸಗಳಲ್ಲಿ ಸಾಕಷ್ಟು ವೇಗವಾಗಿ ಸಿದ್ಧಿಸಿಕೊಂಡು ಏನೋ ಒಂದು ವಿಶೇಷತೆಯನ್ನ ಕಾಪಾಡ್ಕೋಬೇಕು ಇರ್ತಕ್ಕಂಥ ಒಳ್ಳೆ ದಿನ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನೀವು ಹಮ್ಮಿಕೊಳ್ಳತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಅಡ್ಡಿಯ ತನಕ ಸಾಕಷ್ಟಿದೆ. ನೀವು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿ ಬರ್ತಕ್ಕಂಥ ಜನನೂ ಇದ್ದಾರೆ. ನಿಮ್ಮ ಮನಸ್ಸಲ್ಲೂ ಸಹಿತ ಪರಿಪೂರ್ಣವಾದಂತಹ ಒಂದು ಸಂಕಲ್ಪವನ್ನು ಮಾಡಲಿಕ್ಕಾಗದಂಥ ಪರಿಸ್ಥಿತಿ ನಿಮಗಾಗಿರುತ್ತೆ. ಜೊತೆಗೆ ಅಧಿಕವಾದಂತಹ ಮೈಕೈ ನೋವು, ಆರೋಗ್ಯ ಸರಿ ಇಲ್ದಿರತಕ್ಕಂಥದ್ದು, ಕಣ್ಣು ಮಂಜಾಗುವಂಥದ್ದಾಗಲಿ ಅಥವಾ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸವಾಗೋದ್ರಿಂದ ನಿಮ್ಮ ದೇಹ ನಿಮ್ಮ ಮನಸ್ಥಿತಿ ಸಮಂಜಸವಾಗಿ ಇಲ್ಲದ ಚಂಚಲತೆಗೆ ಒಳಗಾಗಬೇಕಾಗತ್ತೆ. ಆರೋಗ್ಯನ ಸರಿ ಇಟ್ಕೊಂಡು ಮನಸ್ಸನ್ನ ಶಾಂತಿಯುತವಾಗಿದ್ದರೆ ಎಲ್ಲ ಕೆಲಸಗಳಲ್ಲೂ ಒಂದು ಯಶಸ್ಸನ್ನು ಕಾಪಾಡ್ಕೋಬಹುದು. ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಂದ ನರಳಬೇಕಾಗತ್ತೆ. ಜೋಪಾನ, ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯ ಇರಲಿ. ಇನ್ನು ಸಣ್ಣ ಪುಟ್ಟ ಮಕ್ಕಳು ಯಾವುದೇ ಕೆಲಸದ ಕಡೆ ಗಮನ ಇದ್ರೂ ಮನೆಯಲ್ಲಿ ಹಿರಿಯರು ಏನೇ ಹೇಳಿದ್ರು ಸಹಿತ ಯಾರ ಮಾತು ಕೇಳಿಸ್ದಿರ, ಯಾರ ಮಾತು ಲೆಕ್ಕಿಸ್ದಿರ ನಿಮ್ಮದೇ ಆದಂತಹ ಹಾದಿಯಲ್ಲಿ ನೀವು ನಡೀತಿರ್ತೀರಿ. ಆಗ ಆಗುವಂತಹ ವ್ಯತ್ಯಾಸಗಳು ಸಾಕಷ್ಟು ಕಂಡು ಬರುತ್ತೆ. ನೀವು ಮಾಡ್ತಿರ್ತಕ್ಕಂಥ ತಪ್ಪು, ನೀವು ಹಾಕ್ತಾ ಇರ್ತಕ್ಕಂಥ ಹೆಜ್ಜೆ ತಪ್ಪಿದೆ ಅಂತ ಮನೇಲಿರ್ತಕ್ಕಂಥ ಹಿರಿಯರು ಮಾರ್ಗದರ್ಶಕರು ಹೇಳಿದ್ರು ಸಹಿತ ಅದನ್ನು ನೀವು ಲೆಕ್ಕಿಸ್ದಿರ ಅದೇ ದಾರಿಯಲ್ಲಿ ನಡೆದು ಇಲ್ಲದಿರಂತಹ ರೀತಿಯಲ್ಲಿ ಸಮಸ್ಯೆ ತಂದೊಡ್ಕೊಳ್ತೀರಿ. ಜೋಪಾನ, ಮಕ್ಕಳ ಬಗ್ಗೆ ಹಿರಿಯರು ಒಂದು ಸ್ವಲ್ಪ ಕಾಳಜಿ ವಹಿಸಿ ಆ ಹಿರಿಯರು ಮಕ್ಕಳನ್ನು ಸಾಧ್ಯವಾದಷ್ಟು ಸರಿಯಾದಂತಹ ಸನ್ಮಾರ್ಗದತ್ತ ನಡೆಸುವಂತಹ ಕೆಲಸವನ್ನ ಇವತ್ತು ನೀವು ಮಾಡಬೇಕಾಗತ್ತೆ. ಜೊತೆಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಔದುಂಬರ ಪ್ರಾರ್ಥನೆ ಮಾಡೋದ್ರಿಂದ ಔದುಂಬರ ವೃಕ್ಷ ಪ್ರಾರ್ಥನೆಯಿಂದ ಬರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೊಳ್ಬಹುದು. ಇನ್ನ ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ವೃಷಭ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಇದೆ. ಮಾಡ್ತಕ್ಕಂತಹ ಎಲ್ಲಾ ಕೆಲಸಗಳಲ್ಲೂ ಯಶಸ್ಸಿದೆ. ಆದರೆ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಬೇಕಾಗಿದೆ. ಇವತ್ತು ವೃಷಭ ರಾಶಿ ಯಾರ್ದಾಗಿದೆಯೋ, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಯಾರದೇ ಒಬ್ಬರಾದ್ರೂ ಸಹಿತ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ತುಂಬಾ ದೊಡ್ಡ ಸಮಸ್ಯೆಯಾಗಿ ಮಾರ್ಪಡುತ್ತೆ. ಇವತ್ತು ಅಂದುಕೊಂಡಂತಹ ಕೆಲಸಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ನೀವು ಕಾಣಬೇಕಾದ್ರೆ, ನಿಮ್ಮ ಕೆಲಸಗಳಲ್ಲಿ ಒಂದಿಷ್ಟು ಯಶಸ್ಸನ್ನು ನೀವು ಕಾಣ್ಕೋಬೇಕಾದ್ರೆ
ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪನ ಆರಾಧನೆ ಮಾಡಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಗಂ ಗಣಪತಿಯೇ ನಮಃ, ಗಂ ಗಣಪತಿಯೇ ನಮಃ, ಗಂ ನಮಃ ಆ ಗಣಪತಿಯ ಮಂತ್ರವನ್ನ ಬಿಳಿ ಎಕ್ಕದ 21 ಬಿಳಿ ಎಕ್ಕದ ಹೂವನ್ನು ತಂದು ಒಂದೊಂದೇ ಹೂವು ಒಂದು ಹೂಗೊಂದು ಮಂತ್ರವನ್ನಾಗಿಟ್ಕೊಂಡು ನೀವು ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಮಂತ್ರದಿಂದ ಬಿಳಿ ಎಕ್ಕದ ಹೂನ ಗಣಪತಿಯ ಪಾದದ ಮೇಲಿಡಿ. ನಿಮ್ಮ ಮನೆಯಲ್ಲಿ ಗಣಪತಿ ಫೋಟೋ ಆಗಲಿ, ವಿಗ್ರಹ ಆಗಲಿ, ಅಥವಾ ದೇವಸ್ಥಾನದಲ್ಲಾಗಲಿ, ಅಥವಾ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಧ್ವಜಸ್ತಂಭದ ಹತ್ರ ಆಗಲಿ ಈ ಒಂದು ಅನುಷ್ಠಾನವನ್ನು ಮಾಡಿದ್ದೇ ಆದರೆ ವೃಷಭ ರಾಶಿಯವರಿಗೆ ಸಾಕಷ್ಟು ಕಾರ್ಯಸಿದ್ಧಿ. ಜೊತೆಗೆ ವೃಷಭ ರಾಶಿಯವರಿಗೆ ಇವತ್ತು ಸಂಜೆ 4 ಗಂಟೆಯ ನಂತರ ಅಂದರೆ ಸೂರ್ಯಾಸ್ತಮ ಕಾಲದಲ್ಲಿ ಸ್ವಲ್ಪ ಉಸಿರಾಟದಲ್ಲಿ ತೊಂದರೆ ಆಗುವಂಥದ್ದು, ಎದೆ ನೋವು ಕಾಣಿಸ್ಕೊಳ್ತಕ್ಕಂಥದ್ದು, ಅಥವಾ 2 ಶೋಲ್ಡರ್ಸ್ ಭುಜಗಳು ನೋವು ಬರ್ತಕ್ಕಂಥದ್ದು ಇವತ್ತು ಕಾಣಿಸ್ಕೊಳ್ಬಹುದು. ಜೋಪಾನ, ಆರೋಗ್ಯದ ಕಡೆ ಲಕ್ಷ್ಯ ಇರಲಿ. ಇನ್ನು ವ್ಯವಹಾರಿಕವಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಇದೆ, ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದೆ. ಅದನ್ನು ನೀವು ಚೇತರಿಸ್ಕೊಳ್ಬೇಕು, ಅದರ ಬಗ್ಗೆ ಚಿಂತಿಸಬೇಕು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮಿಥುನ ರಾಶಿಯವರಿಗೆ ಸಮಸ್ಯೆಗಳು, ಸಂಕಷ್ಟಗಳು, ನಿಷ್ಠೂರ, ನೀವು ಏನೇ ಕೆಲಸ ಮಾಡೋದಕ್ಕೋದ್ರೂ ನಿಮಗೇ ಗೊತ್ತಿಲ್ಲಂಥ ರೀತಿ ತಪ್ಪು ಮಾಡಿರ್ತೀರಿ. ಆ ತಪ್ಪು ಮತ್ತೊಬ್ಬರ ಕಣ್ಣಿಗೆ ಬಹಳ ಸ್ಪಷ್ಟವಾಗಿ ಕಾಣ್ತಿರತ್ತೆ. ಅದರಿಂದ ನಿಮ್ಮನ್ನು ನಿಷ್ಠೂರಪಡಿಸುವಂಥದ್ದು, ನಿಮ್ಮನ್ನು ಬಹಳಷ್ಟು ಕೇವಲವಾಗಿ ಮಾತಾಡುವಂಥದ್ದು, ಅಥವಾ ನೀವು ಅಂದ್ಕೊಂಡಂತಹ ಯಾವುದೇ ಕೆಲಸಗಳಲ್ಲಾದರೂ ಸಹಿತ ಸರಿಯಾದ ರೀತಿ ವೇಗವಾಗಿ ಕೆಲಸ ಆಗದಿರತಕ್ಕಂಥದ್ದು ಇಂತಹ ಪರಿಸ್ಥಿತಿ ಇದೆ. ಇಂತಹ ಪರಿಸ್ಥಿತಿನಲ್ಲಿ ನೀವು ಮಾಡಬೇಕಾದಂಥದ್ದು ಮಹಾಲಕ್ಷ್ಮಿ ಅನುಷ್ಠಾನ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ, ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ, ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಈ ಪ್ರಕಾರವಾಗಿ ಮಿಥುನ ರಾಶಿಯವರು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ. ಜೊತೆಗೆ ಮನೆಯಿಂದ ಆಚೆ ಹೊರಡುವಂಥ ಕಾಲ ನಿಮ್ಮ ಅಂಗೈಯಲ್ಲಿ 1 ಉದ್ಧರಣೆಯಷ್ಟು ಮೊಸರು ಹಾಕ್ಕೊಂಡು 1 ಸ್ಪೂನ್ ಮೊಸರು ಹಾಕ್ಕೊಂಡು ಆಗ್ನೇಯ ಭಾಗದಲ್ಲಿ ನಿಂತು ಚಂದ್ರನ ಪ್ರಾರ್ಥನೆ ಮಾಡಿ. ಕಾರಣ ನಿಮ್ಮ ಮನಸ್ಸು ಬಹಳಷ್ಟು ಚಂಚಲತೆಯಿಂದ ಇದ್ದು ಯಾವುದೇ ಕೆಲಸ ಕಾರ್ಯಗಳು ಸಿದ್ಧಿಯಾಗದಿರ ಇಲ್ಲದ ಸಮಸ್ಯೆಗಳನ್ನು ತಂದೊಡ್ಕೊಳ್ಳುವಂತಹ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಇಂತಹ ಸಮಸ್ಯೆಗಳಿಂದ ಮುಕ್ತರಾಗಿ ನೀವು ನೆಮ್ಮದಿ ನೋಡಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಅಂಗೈಯಲ್ಲಿ 1 ಸ್ಪೂನ್ ಮೊಸರು ಹಾಕ್ಕೊಂಡು ಆಗ್ನೇಯ ಭಾಗದಲ್ಲಿ ನಿಂತು ಚಂದ್ರನ ಪ್ರಾರ್ಥನೆ ಮಾಡೋದ್ರಿಂದ ಮನಸ್ಸು ಶಾಂತಿ ಆಗುತ್ತೆ, ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣುತ್ತೆ. ಒಳ್ಳೆಯದಾಗಲಿ. ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಶಿವಮ್ಮ ಅಂತ. ಮತ್ತೊಮ್ಮೆ ಹೇಳಿಮ್ಮ. ಶಿವಮ್ಮ ಅಂತ ನನ್ನ ಹೆಸರು. ಶಿವಮ್ಮ ಅಂತ. ಎಲ್ಲಿಂದ ಕರೆ ಮಾಡಿದೀರಾ? ನಾನು ತುಮಕೂರಿಂದ ಅಂತ ಬರುತ್ತೆ, ಅಲ್ಲಿಂದ ಕಾಲ್ ಮಾಡ್ತಾ ಇದ್ದೀನಿ. ಸರಿಮಾ, ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನನ್ನ ಬಗ್ಗೆನೇ ಕೇಳ್ಬೇಕು ಅಂತ. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಸ್ವಾಮೀಜಿ. ನಮಸ್ಕಾರಮ್ಮ. ಇವತ್ತು ಕಾಲ್ ಸಿಕ್ಕಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಏನ್ ಮಾತಾಡ್ಬೇಕು ಅಂತಾನು ಗೊತ್ತಾಗ್ತಿಲ್ಲ ಸ್ವಾಮೀಜಿ. ಇಲ್ಲಿ ಹತ್ರದಿಂದಲೇ ನೋಡಿದ್ದೆ, ಆದ್ರೆ ನಿಮ್ ಜೊತೆ ಮಾತಾಡಕ್ ಆಗ್ಲಿಲ್ಲ ಅವತ್ತು. ಸ್ವಾಮೀಜಿ, ನಮ್ಮ ಮನೆ ಡೆತ್ ಆಗಿ ಇಲ್ಲಿ 2 ವರ್ಷ ಆಗ್ತಾ ಇದೆ. ಮುಂದೆ ನಾವ್ ಹೇಗಿರ್ತೀವಿ ಅನ್ನೋದೇ ಗೊತ್ತಿಲ್ಲ. ನನ್ನೊಂದು ಪಾಪ ಇದೆ. ಹೇಳಮ್ಮ, ಮಾತಾಡು ಮಗು. ಸ್ವಾಮೀಜಿ, ನಮ್ಮ ಮನೆಗೆ ಎಲ್ಲಾರು ಸೇರಿ ಒಂದ್ ಮದುವೆ ಮಾಡಿದ್ರು. ಮುಂಚೆ ಆರ್ಮಿನಲ್ಲಿದ್ರು, ಟ್ರೈನಿಂಗ್ ಕೊಟ್ಟು ಮದುವೆ ಮಾಡಿದ್ರು. ಅವರು ಡೆತ್ ಆದ್ರು. ಎಲ್ಲಿ ಆರ್ಮಿಯಲ್ಲೇ ತೊಂದರೆ ಆಯ್ತಮ್ಮ? ಇಲ್ಲ ಸ್ವಾಮೀಜಿ, ಮನೆಯಲ್ಲೇ ಏನೋ ತೊಂದರೆ ಮಾಡ್ಕೊಂಡ್ರು. ಅವರು 2 ಹೆಂಡತಿ ಮೇಲೆ ಕೊಟ್ಟಿದ್ರು, 2ನೇ ಹೆಂಡತಿ. ಅವ್ರು 2 ಹೆಂಡ್ತಿರಿದ್ರಾ? ನಾನು 2ನೇ ಹೆಂಡತಿ ಸ್ವಾಮೀಜಿ. ಅದು ಮುಗ್ದೋಯ್ತು. ಮತ್ತೆ 1 ವರ್ಷ ಹಂಗೆ ಇದ್ದೆ. ಮತ್ತೆ ನಮ್ಮ ಅಣ್ಣವ್ರು ಹುಡುಕಿ ಗಂಡು ತೋರಿಸಿ ಮದುವೆ ಮಾಡ್ಕೊಂಡೆ. ಅದ್ ಮದುವೆ ಅಂತಾನು ಆಗಿಲ್ಲ ಗುರುಜಿ, ಏನೋ ಒಂಥರ ವಿಚಿತ್ರ ಆಗೋಯ್ತು. ಮತ್ತೆ ಅವ್ರ ಜೊತೆ ನಾನು ಚೆನ್ನಾಗೇ ಇದ್ದೆ. 7 ವರ್ಷ ಚೆನ್ನಾಗಿದ್ವಿ. ನಮ್ ಪಾಪು 7 ತಿಂಗಳು ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ ನಾನು ನಮ್ಮ ಮನೆಯವ್ರು ಇನ್ನೊಂದು ಮದುವೆ ಮಾಡ್ಕೊಂಡ್ರು. ಯಾಕೆ ಆ ಥರ ಆಯ್ತು? ಅದೇ ನಮ್ಮ ಅತ್ತೆ ನಮ್ಮ ಮಾವ ಒಪ್ಲಿಲ್ಲ. ಒಬ್ಳು ಗಂಡ ಸತ್ತೋಗಿರಲ್ಲ, ಮತ್ತೆ ಮದುವೆ ಮಾಡಿ ನಮ್ಮ ಮನೆಗೆ ಕರ್ಕೊಂಡ್ ಬಂದಿದೆ ಅಂತ ಅವ್ರು ಬಿಟ್ಕೊಂಡಿಲ್ಲ ಗುರುಜಿ ಅವ್ರು ನಮ್ಮನ್ನ. ಈಗ ನನಗೊಂದು ಪಾಪ ಇದೆ. ಈಗಿರ್ತಕ್ಕಂಥವ್ರು ಈಗ ನಿಮ್ಮ ಯಜಮಾನ್ ಇದ್ದಾರಮ್ಮ? ಇಲ್ಲ, 2 ಹೊರಟೋಗಿದ್ರು. 2 ಹೊರಟೋದ್ರಾ? ಅಯ್ಯೋ ಭಗವಂತ. ಮುಂದೆ ನಮ್ಮ ಪಾಪ ನಮ್ಮ ಜೀವನ ಈಗ ನಮ್ಗೆ ಇರಕ್ ಮನೇನೂ ಇಲ್ಲ ಗುರುಜಿ. ನಾವು ಯಾವ ರೀತಿ ಇರ್ತೀವಿ ಅನ್ನೋದ ನಮ್ಗೆ ಗೊತ್ತಾಗ್ತಾ ಇಲ್ಲ ನೋಡಿ ಗುರುಜಿ. ನಾವು ಅಷ್ಟು ಸ್ಟೇಜಲ್ಲಿದ್ದೀನಿ. ಒಂದು ಸತಿ ಆದ್ರೇನೆ ಹೆಣ್ಮಗಳ ಹಣೆ ಮೇಲೆ ದೊಡ್ಡ ಪಟ್ಟಿ ಅಂಟಿಸ್ಬಿಡ್ತಾರೆ. ನಿನ್ ಜೀವನದಲ್ಲಿ ಒಂದಲ್ಲ ಅಂತ 2 ಸತಿ ಆಗಿ 2 ಸತಿನೂ ಈ ಹಣೆ ಮೇಲೆ ಪಟ್ಟಿ ಅಂಟಿಸ್ಕೊಳ್ಳುವಂತ ರೀತಿ ಆಗೋಯ್ತಲ್ಲಮ್ಮ. ಹಲೋ. ಹಲೋ, ಹೇಳಿ ಗುರುಜಿ. ಮುಂದೆ ಹೆಂಗಿರ್ತೀವಿ? ನಮ್ಮ ಪಾಪಗೆ ಯಾವ್ದು ಎಷ್ಟಿಟ್ರು ಯಾವ್ದು ಸೆಟ್ ಆಗ್ತಾ ಇಲ್ಲ.
ಹಾಗೆಲ್ಲ ನಿನ್ನ ಹೆಸರನ್ನ ಪದೇ ಪದೇ ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲಮ್ಮ. ನೀನು ಮೊದಲು ಏನು ಹೆಸರಿರ್ತೀಯ ನೋಡಿ, ಮಕ್ಕಳಿಗೆ ಜನ್ಮ ನಕ್ಷತ್ರಚಾರ ಪ್ರಕಾರ ಮಗು ಹುಟ್ಟಿದಂತ ಆ ಶುಭ ಮುಹೂರ್ತ, ಆ ಮುಹೂರ್ತದಲ್ಲಿ ಯಾವ ನಕ್ಷತ್ರ ಬರುತ್ತೋ ಆ ನಕ್ಷತ್ರಕ್ಕೆ ಆ ಹೆಸರಿಡಬೇಕು. ಮಗು ಅಳ್ತಾ ಇದೆ ಅಂತನೋ, ಅಥವಾ ಮಗು ಹುಟ್ಟಿದಾಗಲಿಂದ ನಮಗೆ ಸಮಸ್ಯೆ ಇದೆ ಅಂತಲೋ, ಅಥವಾ ಮಗು ಈ ಹೆಸರು ಸೂಟ್ ಆಗ್ತಾ ಇಲ್ಲ, ಅಥವಾ ಹೆಸರು ಬದಲಾಯಿಸಬೇಕು, ನಾವು ಲೇಟೆಸ್ಟ್ ಆಗಿ ಇನ್ನೊಂದು ಹೆಸರು ಇಡಬೇಕು, ಈ ಪ್ರಕಾರ 10 ಹಲವಾರು ತರ ಆಲೋಚನೆಗಳು ಮಾಡಿ ಹೆಸರುಗಳು ಬದಲಾಯಿಸ್ತಾ ಇದ್ರೆ ಅದು ನಿಮ್ಮ ಹೆಸರನ್ನ ನೀನು ಯಾವ ಹೆಸರು ಬದಲಾಯಿಸಿದ್ರು ಅದರ ಭವಿಷ್ಯತ್ತು ನಿಲ್ಲುವಂಥದ್ದಲ್ಲ. ನೀವು ಪ್ರಪ್ರಥಮವಾಗಿ ಜನ್ಮ ನಕ್ಷತ್ರಚಾರ ಪ್ರಕಾರ ಮಗು ಹುಟ್ಟಿರ್ತಕ್ಕಂಥ ಆ ಶುಭ ಮುಹೂರ್ತದಲ್ಲಿ ಯಾವ ನಕ್ಷತ್ರದಲ್ಲಿ ಮಗು ಹುಟ್ಟಿದೆಯೋ ಆ ನಕ್ಷತ್ರದ ಸಂಬಂಧಪಟ್ಟಾಗ ಆ ರಾಶಿನೇ ಇಡಬೇಕು, ಅದೇ ಹೆಸರೇ ಇಡಬೇಕು. ಹೌದು ಗುರುಜಿ, ಮುಂಚೆ ಗೌತಮ್ ಅಂತ ಕರಿತಾ ಇದ್ವಿ, ಈಗ ಗಣೇಶ್ ಅಂತ ಚೇಂಜ್ ಮಾಡಿದೀವಿ. ಹೆಣ್ಣ ಗಂಡ? ಗಂಡು ಸ್ವಾಮಿ. ಹೋಗ್ಲಿ, ಸದ್ಯ ನಿನ್ನ ಅದೃಷ್ಟಕ್ಕೆ ಒಂದಾದ್ರೂ ಬದಲಾವಣೆ ಆಗಿದೆಯಲ್ಲ. ಹೌದು. ಯಾಕೆಂದ್ರೆ ನಿನ್ನ ಪರಿಸ್ಥಿತಿಗೆ ಹುಟ್ಟಿದ್ದೊಂದು ಆ ಹೆಣ್ಮಗುನೇ ಆಗ್ಬಿಟ್ಟಿದ್ರೆ ಇನ್ನು ಆ ಹೆಣ್ಮಗು ಜೀವನ ಪರ್ಯಂತ ಅದರ ಮೇಲೆ ಒಂದು ಕಳಂಕ ಇಟ್ಬಿಟ್ಟಿರೋರು. ನಮ್ಮ ಜನ ಹೇಗಿದ್ರು ಬಿಡೋದಿಲ್ಲ. ಯಾವ ಕಡೆ ಆದ್ರೂ ಏನಾದ್ರೂ ಒಂದು ಕಡೆ ಸಮಸ್ಯೆ ಹುಡುಕ್ತಿರ್ತಾರೆ, ಅಥವಾ ಏನಾದ್ರೂ ಒಂದು ಅದಕ್ಕೆ ಕಲ್ಪನೆ ಇದು ಮಾಡ್ತಿರ್ತಾರೆ. ಹೇಗೋ ತಾಯಿ, ತಲೆ ಕೆಡಿಸ್ಕೋಬೇಡ. ನೋಡಮ್ಮ, ಜನ ಅನ್ನೋದ್ರ ಬಗ್ಗೆ ನೀನು ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಮುಂದಿನ ಭವಿಷ್ಯತ್ತು, ನಿನ್ನ ಮುಂದಿನ ಜೀವನ ಖಂಡಿತ ಚೆನ್ನಾಗಿದೆ. ಧೈರ್ಯ ತನ್ಕೋ. ಆದ್ರೆ ಯಾರೊಬ್ರು ಏನೋ ಮಾತಾಡ್ತಾರೆ ಅಂತ ಇಲ್ಲದ ತೀರ್ಮಾನ ತಗೊಂಡು ಹುಚ್ಚುಚ್ಚಾಗಿ ಆಡುವಂತ ರೀತಿ ಅದನ್ನ ಮನಸ್ಸಿಗೆ ತಂದ್ಕೋಬೇಡ. ಇನ್ನೆಲ್ಲ ಒಂದು 6 ತಿಂಗಳು ನಿನ್ನ ಸ್ವರತರಂಗ ಪ್ರಕಾರ ಮುಂದಿನ 6 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಆದ್ರೆ ಪ್ರಸ್ತುತ ಈಗ ನಿನ್ನ ಆರೋಗ್ಯ ಸ್ಥಿತಿ ಸರಿ ಇಲ್ಲದಂತ ರೀತಿಯಲ್ಲಿದೆ. ನಿನ್ನ ಆರೋಗ್ಯನ ಸರಿಪಡಿಸ್ಕೋ. ಆರೋಗ್ಯ ಸರಿಪಡಿಸ್ಕೋ. ಯಾವ ವಿಚಾರವೂ ಕಿವಿ ಕೊಡಬೇಡ. ನಿನ್ನ ಮಗು ಅಭಿವೃದ್ಧಿ, ಮಗುನ ಒಳ್ಳೆ ವಿದ್ಯಾವಂತನಾಗಿ ಮಾಡುವಂತಹ ಒಂದು ಕಾಯಕಕ್ಕೆ ನೀನು ಮುಂದಾಗಬೇಕು. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದ ಶಿವಮ್ಮ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆಯನ್ನ ಸ್ವೀಕರಿಸ್ತೀನಿ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನಮ್ಮ ಹೆಸರು ಮಧುಕುಮಾರಿ ಅಂತೇಳಿ ಯಲಹಂಕದಿಂದ ಕರೆ ಮಾಡ್ತಾ ಇದ್ದೀರಿ. ಮಧುಕುಮಾರಿ ಅವರೇ, ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನಮ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಗುರುಜಿ ಇದ್ರೆ ಮಾತನಾಡಿಮ್ಮ, ನಿಮ್ಮ ಸಮಸ್ಯೆ ಏನು ಅಂತ ಹೇಳ್ಕೊಳ್ಳಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಿಮ್ಮ. ನಾವು ಯಲಹಂಕದಿಂದ ಕರೆ ಮಾಡ್ತಾ ಇದ್ದೀರಿ. ನಮ್ಮ ಹೆಸರು ಮಧುಕುಮಾರಿ ಅಂತೇಳಿ. ಹೇಳಿಮ್ಮ. ಸಮಸ್ಯೆ ಅಂದ್ರೆ ತುಂಬಾ ಸಮಸ್ಯೆ ಐತೆ ಗುರುಜಿ. ಸಮಸ್ಯೆ ಇಲ್ದವ್ರು ಯಾರಿದ್ದಾರಮ್ಮ? ಪ್ರತಿಯೊಬ್ಬರಿಗೂ ಸಮಸ್ಯೆನೆ. ಆ ಇರ್ತಕ್ಕಂಥ ಸಮಸ್ಯೆಗಳನ್ನ ಆದಷ್ಟು ಉಪಾಯವಾಗಿ ನಾವು ಅದನ್ನ ದೂರ ಮಾಡ್ಕೋಬೇಕು. ಇರೋ ಜಾಗ, ಇರ್ತಕ್ಕಂಥ ಪರಿಸರದಲ್ಲೇ ನಾವು ನೆಮ್ಮದಿ ಕಾಣಬೇಕು. ಹೇಳ್ತಾಯಿ, ಏನ್ ಸಮಸ್ಯೆ? ಹಿಂಗೆ ಜನಗಳೆಲ್ಲ ನನ್ಗೆ ನಮ್ಸ್ಬಿಟ್ಟು ದುಡ್ಡು ಎಲ್ಲ ಬೇರೆಯವ್ರ ಹತ್ರ ಬಡ್ಡಿ ಗೀಸಿಸ್ಬಿಟ್ಟು ನನ್ ಕೈಲಿ ಈಸ್ಕೊಂಡ್ಬಿಟ್ಟು ಯಾರು ಇವಾಗ ಬಡ್ಡಿ ಕೊಡ್ತಾ ಇಲ್ಲ, ಮತ್ತೆ ಗಂಟು ಕೊಡ್ತಾ ಇಲ್ಲ ಗುರುಜಿ. ನಾನು ನಮ್ಮ ಮನೆಯವ್ರಿಗೆ ಗೊತ್ತಿಲ್ದಿರ ಈಸ್ಕೊಟ್ಟಿದ್ದೆ. ಇವಾಗ ಮನೇಲೆಲ್ಲ ಗೊತ್ತಾಗಿ ಸುಮ್ನೆ ರಂಪ ರಾಮಾಯಣ ಆಗ್ತಾ ಐತೆ. ಬದುಕೋದಕ್ಕೆ ಇಷ್ಟ ಆಗ್ತಾ ಇಲ್ಲ, ಸಾಯ್ಬೇಕು ಅಂತ ಅನ್ನಿಸ್ತೈತೆ ಗುರುಜಿ. ನೋಡಮ್ಮ, ಎಂತ ಸುಂದರವಾದಂತ ಜೀವನ ನಿಂದು. ಮುದ್ದಾದಂತ ಸಂಸಾರದಲ್ಲಿ ನೀನು ಹುಳಿ ಹಿಂಡ್ಕೊಂಡು ಇವತ್ತಿನ ದಿವಸ ನಿನ್ ಸಂಸಾರನ ನೀನು ಹಾಳು ಮಾಡ್ಕೊಳಕ್ ನೋಡ್ತಿದ್ಯಾ. ಸಂಸಾರ ಹಾಳನ್ನೋದ್ರೆ ನೀನು ಮನೆಯ ಕಣ್ಣು, ಹೆಣ್ಣು ಮನೆ ಕಣ್ಣು ಅಂತ ಹೇಳ್ತಾರೆ. ಅಂತದ್ದು ನಿನ್ನ ಮುದ್ದಾದ ಸಂಸಾರದಲ್ಲಿ ನೀನ್ ಚೆನ್ನಾಗಿರ್ಬೇಕಾದಂತ ಪರಿಸ್ಥಿತಿನಲ್ಲಿ ಇವತ್ತು ಯಾರಿಗೋ ಸಾಲ ಇಸ್ಕೊಟ್ಬಿಟ್ಟು ನಿನ್ ಜೀವನ ಹಾಳು ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇದೀಯಾ. ದುಡ್ಡು ಈಸ್ಕೊಂಡಿರೋರು ಕೊಡ್ತಾರ ಗುರುಜಿ. ನೋಡಮ್ಮ, ಇದು ಕಲಿಯುಗ. ಅದರಲ್ಲೂ ಈಗ ನಿಯತ್ತಾಗ್ಲಿ, ನ್ಯಾಯ ಆಗ್ಲಿ, ಕಷ್ಟಪಟ್ಟಿರ್ತಕ್ಕಂಥವ್ರು, ಅಟ್ಲೀಸ್ಟ್ ಕಷ್ಟದಲ್ಲಿ ಸಹಾಯ ಮಾಡಿರ್ತಕ್ಕಂಥವ್ರನ್ನ ನೆನ್ಸ್ಕೊಳ್ತಕ್ಕಂಥ ಒಂದು ವ್ಯವಧಾನ್ಯತೆ ಆಗ್ಲಿ ಈಗ ತುಂಬಾ ಕಡಿಮೆ. ಹಾಗಂತ ನೀನು ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಇನ್ನಷ್ಟು ನೋವು ತಿನ್ನೋದು ಬೇಡ. ಈಗ ನೀನು ಈ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರಬೇಕು ಅದ್ರ ಬಗ್ಗೆ ಚಿಂತನೆ ಮಾಡು. ಸ್ವಲ್ಪ ಯಾರಿಂದಾರು ಸಹಾಯ ತೆಗೆದುಕೊಂಡು, ಯಾರು ದುಡ್ಡು ತೆಗೆದುಕೊಂಡಿದಾರೋ ಅವರು ಸ್ವಲ್ಪ ನೀವು ಜೋರಾಗಿ ಮಾತಾಡಿಸಿ ಆದಷ್ಟು ಬೇಗ ಈ ಸಾಲ ತೀರಿಸುವಂತ ವಿಧಾನನ ಹುಡುಕೊಳ್ಳಿ. ಅದೇ ಬಿಟ್ಟು ಇಲ್ಲದಂತ ರೀತಿ ಆಲೋಚನೆ ಮಾಡಬೇಡಿ. ನೋಡಮ್ಮ, ಫೋನ್ ಎತ್ತಿದ್ರೆ ಇರ್ತಕ್ಕಂಥದ್ದು, ಮನೆ ಒಳಗಿದ್ರು ಇಲ್ಲ ಅನ್ನಿಸ್ಕೊಳ್ತಕ್ಕಂಥದ್ದು, ಮನೆ ಹತ್ರ ಹೋದ್ರೆ ನಿಮ್ಮನ್ನೇ ದೌರ್ಜನ್ಯವಾಗಿ ಮಾತಾಡುವಂಥದ್ದು, ಇನ್ನೂ ಹೆಚ್ಚಾಗಿ ಮಾತಾಡಿದ್ರೆ ನಾನು ಕೊಡೋದೇ ಇಲ್ಲ, ಏನ್ ಮಾಡ್ಕೊಳ್ತೀರಿ ಅಂತ ಕೇಳ್ತಕ್ಕಂಥದ್ದು, ಈ ಮಾತೆಲ್ಲ ಬರುತ್ತೆ. ಯಾಕೆಂದ್ರೆ 3 ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತ ಹೇಳ್ತಾರೆ. ಇವರೆಲ್ಲ ಹೇಗೆ ಅಂದ್ರೆ ಇಂಥ ಹಣಕಾಸನ್ನು ಇಸ್ಕೊಳ್ತಾರೆ, ಕೊನೆಗೆ ಅವ್ರಿಗೆ ಬೇಕಾದ ಸುಖ ಸಂತೋಷ ನೋಡ್ಕೊಂಡಾದ ನಂತರ ಮತ್ತೊಬ್ಬರನ್ನ ಬಾಳೆಹಣ್ಣು ಸಿಪ್ಪೆ ತರ ಬಿಸಾಕ್ತಾರೆ. ಇಂತಹ ಮನಸ್ಸಿಗೆ ದುಡ್ಡು ಇಸ್ಕೊಂಡಿದ್ದಾರೆ, ಅವರೆಲ್ಲ ಕೊಡ್ತಾರೆ ಗುರುಜಿ. ಬರುತ್ತಾ ಗುರುಜಿ? ನಾನು ನೆಮ್ಮದಿಯಾಗಿ ಇರ್ತೀನಿ ಗುರುಜಿ. ತಪ್ಪು ಮಾಡಿದ್ಯಲ್ಲಮ್ಮ. ನೀವ್ ಮಾಡ್ಕೊಂಡಿರೋ ತಪ್ಪು 1-2 ತರ ಅಲ್ಲ. ಒಬ್ಬರಿಗೆ ಕೊಟ್ಟರು, ಏನೋ ಕಷ್ಟದಲ್ಲಿ ಬಂದವರು ಒಬ್ಬರಿಗೆ ಸಹಾಯ ಮಾಡಿರ್ಬೇಕಾದ್ರೆ ಇನ್ನೊಂದು ಸಹಾಯದ ಬಗ್ಗೆ ಯಾಕೆ ಚಿಂತನೆ ಮಾಡದೆ ನೀನು? ಅವಾಗೆಲ್ಲ ಒಳ್ಳೆಯವ್ರನ್ನೇ ನಡ್ಕೊಂಡ್ರು ಗುರುಜಿ. ಹೌದಮ್ಮ, ಅತಿ ವಿನಯಂ ದುರಿತ ಲಕ್ಷಣಂ ಅಂತ ಹೇಳ್ತಾರೆ ದೊಡ್ಡವರು. ಯಾರು ಬಹಳ ವಿನಯವಾಗಿ ನಮ್ಮ ಹತ್ರ ವರ್ತನೆ ಮಾಡ್ತಾರೋ, ಯಾರು ಸಮಂಜಸವಾಗಿ ಬಹಳ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೋ
ಅಥವಾ ನಿಮಗೆ ಆ ಸನ್ನಿವೇಶದಲ್ಲಿ ನಿಮಗೆ ಒಂದು ಕಾಣದಂತ ಸುಖವನ್ನು ಅಥವಾ ಕಾಣದಂತ ರೀತಿ ನಿಮಗೆ ಬೇಕಾದಷ್ಟು ಮೌಲ್ಯವನ್ನು ಅಲ್ಲಿ 100 ರೂಪಾಯಿ ನಿಮಗೆ ಸಾಲ ಇಸ್ಕೊಡೋದು ಕೇಳೋದು, ಅದರಲ್ಲಿ 20 ರೂಪಾಯಿ ನೀವು ತಗೊಳ್ಳಿ ಅಂತ ಹೇಳೋದು. ನೀವು 20 ರೂಪಾಯಿ ತಗೊಂಡು ನಾಳೆ 100ಕ್ಕೆ 20 ರೂಪಾಯಿ ಬಡ್ಡಿ ಹಾಕಿ 150 ರೂಪಾಯಿ ನೀವು ಕಟ್ಟಬೇಕಾಗತ್ತೆ. ಅಂತಹ ಪರಿಸ್ಥಿತಿ ತಂದು ಬಿಟ್ಟಿರ್ತಾರೆ. ಆ ಪ್ರಾರಂಭದಲ್ಲಿ ನೀವು ಸಾಲ ಇಸ್ಕೊಟ್ರೆ ನಿಮಗೆ 10 ರೂಪಾಯಿ 20 ರೂಪಾಯಿ ಕಮಿಷನ್ ಕೊಟ್ಟಿರ್ತಾರೆ. ಆ ಕೊಟ್ಟಂತ 10-20 ರೂಪಾಯಿಗೆ ನೀವು ಜೊತೆಗೆ ಬಡ್ಡಿ ಸೇರಿಸಿ 150 ರೂಪಾಯಿ ಕಟ್ಟಬೇಕು ನೀವು ನಿಸ ಸಾಲ. ನಿಮ್ಮಂತೆ ಸಾಕಷ್ಟು ಜನ ಹೆಣ್ಮಕ್ಳು ಈ ತರ ನೋವು ಅನುಭವಿಸ್ತಾ ಇದ್ದೀರಿ. ಹೆಣ್ಮಕ್ಳು ನೋಡಮ್ಮ, ನಿನ್ನಂತೆ ತುಂಬಾ ಜನ ಹೆಣ್ಮಕ್ಳಿಗೆ ಅನುಭವಿಸಿರೋ ಬಾಧೆ ಇದು. ಆದ್ರೆ ಇನ್ನಾದ್ರೂ ನಮ್ಮ ದೇಶದ ಈ ಕಡೆ ಅದರಲ್ಲೂ ನಮ್ಮಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ಮಾಡ್ತಿರೋ ತಪ್ಪು ಇದು. ಇನ್ನಾದ್ರೂ ಈ ಭಾರತೀಯ ಸ್ತ್ರೀಯರು, ನಮ್ಮ ಭಾರತದ ಹೆಣ್ಮಕ್ಳು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಈ ವಿಚಾರದಲ್ಲಿ. ಮನೆಯಲ್ಲಿ ಗಂಡಸರು ವ್ಯವಹಾರ ಮಾಡುವಾಗ ಕಷ್ಟನೋ ಸುಖನೋ 4 ಗೋಡೆ ಮಧ್ಯದಲ್ಲಿ ನೆಮ್ಮದಿಯ ಜೀವನವನ್ನು ಕಾಣಬೇಕು. ನಾವು ಏನೋ ಮಾಡ್ತೀವಿ ಅಂತ ಹೊರಡ್ತೀರಿ, ಗಂಡನ ಕಾಣದಿರೇ ಇಂತಹ ಸಮಸ್ಯೆಗಳಿಂದ ಕೈ ಹಾಕೊಳ್ತೀರಿ. ನಾಳೆ ದಿವಸ ಗಂಡ ತರತಕ್ಕಂಥ ಸಂಪಾದನೆಗೂ ಸಹಿತ ಸಾಲದ ಹೊರೆಯನ್ನ ತಂದಿಟ್ಟು ಬಿಟ್ಟಿರ್ತೀರಿ. ಇದು ತಪ್ಪಾಗತ್ತೆ. ಆದಷ್ಟು ಎಚ್ಚೆತ್ಕೊಳ್ಳಿ. ಇಂಥ ಸಮಸ್ಯೆಗಳನ್ನ ನೀವಾಗ್ಲಿ, ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥ ಮಹಿಳೆಯರು, ಹೆಣ್ಮಕ್ಳು, ನೀವು ಸಹಿತ ಯಾವುದೇ ವಿಚಾರಕ್ಕೂ ಇಂಥ ಕೆಲಸ ಕೈ ಹಾಕಕ್ಕೆ ಹೋಗ್ಬೇಡಿ. ಇನ್ನೊಂದು, ಯಾವುದೇ ವಿಚಾರ ಮಾಡಬೇಕಾದ್ರೂ ಮನೇಲಿರ್ತಕ್ಕಂಥ ನಿಮ್ಮ ಮನೆಯವರಿಗೆ, ನಿಮ್ಮ ಪತಿದೇವರಿಗೆ ಅಥವಾ ಮನೇಲಿರ್ತಕ್ಕಂಥ ಹಿರಿಯರಿಗೆ ಅವ್ರ ಗಮನಕ್ಕೆ ತರದಿರ 10 ರೂಪಾಯಿ ಲೇವಾದೇವಿ ಸಹಿತ ಯಾವ ಹೆಣ್ಮಕ್ಳು ಮಾಡಬಾರ್ದು. ನೀವೇನಾದ್ರು ಅಪ್ಪಿತಪ್ಪಿ ಇಂಥದ್ದು ವ್ಯವಹಾರಗಳು ಕೈ ಹಾಕಿದ್ರೆ ನಾಳೆ ನಿಮ್ಮ ಮುದ್ದಾದಂಥ ಸಂಸಾರದಲ್ಲಿ ನೀವಾಗಿ ಹುಳಿ ಹಿಡ್ಕೊಂಡಂಗಾಗತ್ತೆ, ಜೀವನ ಹಾಳು ಮಾಡ್ಕೊಂಡಂಗಾಗತ್ತೆ. ಇಂಥ ತಪ್ಪು ನೀವು ಮಾಡಕ್ ಹೋಗ್ಬೇಡಿ. ನೀವು ದುಡ್ಡು ಕೊಟ್ಟು ಕಳ್ಕೊಂಡಿದ್ದೀರಲ್ಲ ತಾಯಿ, ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶನೇಶ್ವರನ ದೇವಸ್ಥಾನಕ್ಕೆ ಒಂದಷ್ಟು ಹತ್ತಿ, ಒಂದು ಕಬ್ಬಿಣದ ಬಾಣ್ಲೆ, ಒಂದಷ್ಟು ಎಣ್ಣೆ. ಹತ್ತಿ, ಕಬ್ಬಿಣದ ಬಾಣ್ಲೆ, ಎಳ್ಳೆಣ್ಣೆ ಈ 3 ಸಹಿತ ಶನೇಶ್ವರನ ಕೊಟ್ಟು, ಭಗವಂತ ಆದಷ್ಟು ಬೇಗ ನನ್ನ ಋಣಮುಕ್ತಲಾಗಿ ಮಾಡು ಈ ವಿಚಾರದಲ್ಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡಮ್ಮ. ಆದಷ್ಟು ಬೇಗ ನಿನ್ನ ಸಮಸ್ಯೆ ಕ್ಲಿಯರ್ ಆಗಲಿ. ಯಾವ ಶನಿಮಾತ್ಮನ ದೇವಸ್ಥಾನಗಾದ್ರೂ ಕೊಡ್ಬೋದಾ ಗುರುಜಿ? ಶನಿಮಾತ್ಮ ಇರೋದೇ ಒಬ್ಬನಮ್ಮ. ದೇವಸ್ಥಾನಗಳು 1000 ಲಕ್ಷಗಟ್ಟಲೆ ಇರಬಹುದು. ಇಲ್ಲ ನಮ್ಮೂರಲ್ಲೇ ಇರೋ ದೇವ್ರಿಗಾದ್ರೂ ಕೊಡ್ಬೋದಾ? ನಿಮ್ಮೂರಲ್ಲಿರೋ ದೇವರು ಒಂದೇ, ಬೇರೆ ಊರಲ್ಲಿ ಇರ್ತಕ್ಕಂಥ ದೇವರು ಒಂದೇ ತಾಯಿ. ಶನೇಶ್ವರನ ವಿಗ್ರಹಗಳು, ದೇವಸ್ಥಾನಗಳು ಲಕ್ಷಗಟ್ಟಲೆ ಇರಬಹುದು, ಆದ್ರೆ ಶನೇಶ್ವರ ಒಬ್ಬನೇ. ಆತನಿಗೆ ನಾವು ಪ್ರಾರ್ಥನೆ ಮಾಡಿದ್ರೆ ಸಾಕು, ಒಳ್ಳೇದಾಗತ್ತೆ. ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಸ್ವೀಕರಿಸ್ತೀನಿ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನಾನ್ ನಿರ್ಮಲಾ ಅಂತ. ನಿರ್ಮಲಾ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಇಲ್ಲಿ ಚಿಂತಾಮಣಿಯಿಂದ ಜಾಸ್ತಿ ದಿನದಿಂದ ಟ್ರೈ ಮಾಡ್ತಾ ಇದ್ವಿ ಮೇಡಮ್, ಸಿಗ್ಲೇ ಇಲ್ಲ. ಆನಂದ್ ಗುರುಜಿ ಜೊತೆ ಮಾತಾಡ್ಬೇಕು ಅಂತ. ಅವ್ರು ಮೊದ್ಲು ಚಿಕ್ಕಬಳ್ಳಾಪುರದಲ್ಲಿ ನಾನು ನೋಡಿದ್ದು, ಅವ್ರ ಜೊತೆ ಮಾತಾಡಿದ್ದು. ಸರಿಮ್ಮ, ಈಗ ಕರೆ ಸಿಕ್ಕಿದೆ, ಖುಷಿಯಾಗಿದೆ ಅಲ್ವಾ? ಹೌದು ಮೇಡಮ್. ಈಗ ಗುರುಜಿ ಇದಾರೆ, ಮಾತನಾಡಿಮ್ಮ. ಕೊಡಿ ಮೇಡಮ್. ಹಲೋ 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 ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಸರ್, ಸ್ವಾಮಿ, ನಾವು ಚಿಕ್ಕಬಳ್ಳಾಪುರದಲ್ಲಿ ಇದ್ದಾಗ ನಿಮ್ಮನ್ನ ನೋಡಿದ್ದು ಗುರುಜಿ. ನಾವು ನೀವು ಚಿಕ್ಕಬಳ್ಳಾಪುರದಲ್ಲಿದ್ದಾಗ ನಾನು ನೋಡಿದ್ದೆ. ನೀವು ಅಲ್ಲಿದ್ದಾಗ ನಾವ್ ಬಂದ್ ನಿಮ್ ದರ್ಶನನೇ ಮಾಡಿದ್ವಿ. ಆಮೇಲೆ ಮತ್ತೆ ನಿಮ್ಮನ್ನ ನೋಡಕ್ಕೂ ಆಗ್ಲಿಲ್ಲ, ನಿಮ್ಗೆ ಜಾಸ್ತಿ ಟ್ರೈ ಮಾಡ್ದೆ. ನೀವ್ ಹೇಗ್ ಹೇಳಿದ್ರ ಹಾಗೆ ಆಯ್ತು. ನನ್ಗೆ ಅಂತ ಮನೇಲಿ ಸಿಗ್ದು ಅಲ್ಲೇ ಬಾಧೆ ಆಯ್ತು ಸ್ವಾಮಿ ಗುರುಜಿ. ಅತ್ತೆ ಮಾವ ಈಗ ಎರಡ್ ಮಕ್ಳಾಗಿದ್ದಾರೆ, ಯಾರು ನೋಡ್ಲಿಕ್ಕೂ ಬರ್ಲಿಲ್ಲ. ಯಜಮಾನ್ರು ಮನೆ ಬಿಟ್ಟು ಬಂದ್ರು. ಆಗ ನೀವ್ ಹೇಗ್ ಹೇಳಿದ್ರೆ ಎಲ್ಲ ಹಾಗೆ ಆಯ್ತು ಗುರುಜಿ. ಅಂದ್ರೆ ಮುಂಚೆ ಮಾತಾಡಿದ್ರಮ್ಮ? ಹೌದು ಗುರುಜಿ, ಅಪ್ಪ ಅಮ್ಮನ ಜೊತೆ ಮಾತಾಡ್ತಾನೆ ಇದೀನಿ. ಆದ್ರೆ ಮಕ್ಕಳಿಗೆ ಈಗ ಅವಳಿಗೆ 2 ಮಕ್ಳಾಗಿದೆ, ಯಾರು ನೋಡಕ್ಕೆ ಬರ್ತಾ ಇಲ್ಲ. ಯಜಮಾನ್ರು ಜಾಸ್ತಿ ಬಾಧೆ ಬೀಳ್ತಾ ಇದಾರೆ. ನೀವು ಅವಾಗ ಹೇಗ್ ಹೇಳಿದ್ರೆ ಹಾಗೆ ಆಯ್ತು ಗುರುಜಿ. ಅಂದ್ರೆ ಆಮೇಲೆ ನಾನ್ ಜಾಸ್ತಿ ಕಷ್ಟಪಟ್ಟೆ, ಒಳ್ಳೇದಾಯ್ತು ನೀವ್ ಹೇಳ್ದಾಗೆ. ಒಳ್ಳೇದಾಗ್ಲಿ ತಾಯಿ. ಹೇಗೋ ಎಲ್ಲ ದೂರ ಬರ್ತಾ ಇಲ್ಲ, ಯಾರು ಬರ್ತಿಲ್ಲ ಗುರುಜಿ. ಮಕ್ಕಳನ್ನ ಜಾಸ್ತಿ ನೋಯಿಸ್ತಾ ಇದಾರೆ, ಹುಟ್ಟಿದ್ದೆ ತಪ್ಪು ಅಂತಾರೆ. ಆಗಲ್ಲಮ್ಮ, ಅವ್ರ ಮನಸ್ಥಿತಿ ಹೇಗಿರುತ್ತೋ, ಈಗ ನೀವಂತೂ ಈ ತರ ದೂರದಲ್ಲಿಂದ ನೀನ್ ಆಲೋಚನೆ ಮಾಡ್ತಾ ಇದೀಯಾ. ಅವರ ಮನಸ್ಥಿತಿ, ಅವರು ಒಂಥರ ಹಠದಲ್ಲೇ ಇರ್ತಾರಲ್ವಮ್ಮ. ಯಾರೊಬ್ಬ ತಂದೆ ತಾಯಿ ಆದ್ರೂ ಅದೇ ಆಟ ನೋಡಕ್ ಬರ್ತಾನೆ ಕಾಲ ಆಗ್ತಾ ಇದೆ. ನಾನ್ ಬರಿಲ್ಲ ನೋವು ನನ್ಗೆ. ಖಂಡಿತ ಬರ್ತಾರೆ ನೋಡಮ್ಮ. ನಾವು ಒಂದು ಕಡೆ ತಪ್ಪು ಮಾಡಿದಾಗ ಆ ತಪ್ಪಿನ ಅರಿವು ನಾವು ಅರ್ಥ ಮಾಡ್ಕೋಬೇಕು. ಹೌದು ಗುರುಜಿ, ಅದೇನ ನಾನ್ ಮನೆ ಬಿಟ್ಟು ಬರ್ಬಾರ್ದಾಗಿತ್ತು, ಅದು ದೇವ್ರ ಇಚ್ಛೆನೆ ಗೊತ್ತಿಲ್ಲ, ಮನೆ ಬಿಟ್ಟು ಬಂದೆ. ಅದಕ್ಕೆ ಈಗ ಪರಿಸ್ಥಿತಿ ನೋಡಮ್ಮ, ಅಧೈರ್ಯ ಪಡಬೇಡ. ಗುರುಜಿ ಖಂಡಿತ ಬರ್ತಾರೆ. ಯಜಮಾನ್ರು ಬಿಟ್ಟು ಬಂದ್ರು. ಈಗ ಅವ್ರು ನನ್ ನೋಡಕ್ಕೂ ಬರ್ತಿಲ್ಲ, ಮಕ್ಕಳು ನೋಡಕ್ಕೂ. ಈಗ ಮೊದ್ಲೊಂದ್ ಗಂಡ್ಮಗು ಆಗಿತ್ತು, ಈಗ 2 ಒಂದ್ ಹೆಣ್ಣು 1 ಗಂಡ್ಮಗು ಆಗಿದೆ. ಯಾರು ನೋಡಕ್ಕೆ ಬರ್ತಿಲ್ಲ ಗುರುಜಿ. ಯಜಮಾನ್ರು ಇಲ್ಲೇ ಇದಾರೆ, ಮಾತಾಡ್ತಿರ್ಬೋದು. ಕೊಡಮ್ಮ. ಕರೆ ಕಟ್ಟಾಗಿದೆ. ಹೌದು ಗುರುಜಿ. ನೋಡಿ, ಇಂತಹ ಪರಿಸ್ಥಿತಿ ಇರುತ್ತೆ. ಈ ವಿಚಾರನ್ನ ಎಲ್ಲರೂ ತಿಳ್ಕೊಳ್ಬೇಕಾದಂತದ್ದು.
ಜನ್ಮ ಕೊಟ್ಟವರು ಸಾಮಾನ್ಯಕ್ಕೆ ಯಾವತ್ತೂ ಹಾಗೆ ಸಾಧಿಸೋರಂತಾರಲ್ಲ. ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ಪ್ರತಿಯೊಬ್ಬ ತಂದೆ ತಾಯಿ ಅಪೇಕ್ಷೆ ಪಡ್ತಾರೆ, ಇಷ್ಟಪಡ್ತಾರೆ. ಸಾಲ ಸೋಲ ಆದರೂ ಮಾಡಿ ಚೆನ್ನಾಗಿ ಮದುವೆ ಮಾಡ್ಕೊಡ್ಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಸಾಲ ಮಾಡಿ ವರ್ಷಗಳಾದ್ರೂ ಸಹಿತ ಬಡ್ಡಿ ಕಟ್ಕೊಂಡು ಮದುವೆ ಮಾಡ್ಕೊಡೋಕೆ ಮುಂದಾಗ್ತಾರೆ ವಿನಃ ಮಕ್ಕಳು ತಮ್ಮ ಮಾತು ಕೇಳಿದಿರ ಅವರೇ ಪ್ರತ್ಯೇಕವಾಗಿ ಒಂದು ಮದುವೆ ಮಾಡ್ಕೊಳ್ತಾರೆ ಅಂದ್ರೆ ಯಾವ ತಂದೆ ತಾಯಿ ಒಪ್ಪಲ್ಲ. ಅವ್ರು ಪ್ರತ್ಯೇಕವಾಗಿ ಮದುವೆ ಮಾಡ್ಕೊಳ್ಳೋದ್ರಿಂದ ಇವ್ರಿಗೆ ಸಾಲದ ಬಾಧೆ ಇರಲ್ಲ, ಇನ್ನೊಬ್ಬರ ಹತ್ರ ಕೈ ಇಡಬೇಕಾದಿಲ್ಲ. ಅಥವಾ ಹಾವಿನ ಹುತ್ತದಲ್ಲಿ ಕೈ ಇಟ್ಟು ಸಾಲ ಸೋಲ ಮಾಡಿ ಇನ್ನೊಂದು 4 ಜನ ಚೀತು ಅಂತ ಬೈದ್ರೂ ಸಹಿತ ಅದನ್ನ ತಲೆ ಬಗ್ಗಿಸ್ಕೊಂಡು ನಿಂತು ನನ್ನ ಮಗಳ ಮದುವೆಗಲ್ವಾ ಅಥವಾ ನನ್ನ ಮಗನ ಮದುವೆಗಲ್ವಾ ನಾನು ಮಾಡಿದ್ದೀನೋ ಆ ನಂಬಿಕೆ, ಆ ಸಂತೋಷದಲ್ಲಿರ್ತಾರೆ ವಿನ ಯಾವುದೇ ಕಾರಣಕ್ಕೂ ಈ ವಿಚಾರಕ್ಕೆ ಅವ್ರು ಪ್ರೋತ್ಸಾಹಿಸಲ್ಲ. ಕಾರಣ ಇಷ್ಟೇ, ನೀವು ಚೆನ್ನಾಗಿದ್ದೀರಿ, ಗಂಡ ಹೆಂಡತಿ ನೆಮ್ಮದಿಯಾಗಿದ್ದೀರಿ, ನಿಮಗೆ ಸಂತಾನ ಆಗಿದೆ, ನಿಮ್ಮದೇ ಆದಂತಹ ಮುದ್ದಾದ ಸಂಸಾರದಲ್ಲಿದ್ದೀರಿ. ಇವತ್ತು ನೀವು ತಂದೆ ತಾಯಿ ಅಪೇಕ್ಷೆ ಪಡ್ತಾ ಇದ್ದೀರಿ. ಅಪ್ಪಿತಪ್ಪಿ ನಿಮ್ಮ ದುರಾದೃಷ್ಟವಶಾತ್ ಏನಾದ್ರೂ ನಿಮ್ಮ ಸಂಸಾರದಲ್ಲಿ ಬಿರುಕುಂಟಾಗಿ ನೀವು ಗಂಡನ್ನ ಬಿಟ್ಟು ಬರೋದು ಅಥವಾ ಗಂಡ ನಿಮ್ಮನ್ನು ಬಿಟ್ಟು ಹೋಗೋದು, ಆಗ ನೀವು ಹೆಣ್ಮಕ್ಳು ತವ್ರ ಮನೆ ಕಾಲು ತೊಳೆದು ಬಿಟ್ರೆ ಆಗ ತಂದೆ ತಾಯಿ ಗತಿ ಏನಮ್ಮ? ಇವತ್ತು ನೀವು ಚೆನ್ನಾಗಿರೋದ್ರಿಂದ ತಂದೆ ತಾಯಿ ಬೇಕು ಅಂತ ಅಪೇಕ್ಷೆ ಪಡ್ತಿದ್ದೀರಿ. ಆದ್ರೆ ತಂದೆ ತಾಯಿಗೆ ಒಂದು ಹಠ ಇದೆ, ನಮ್ಮನ್ನು ಬಿಟ್ಟು ಹೋಗ್ಬಿಟ್ರಲ್ಲ ನಮ್ಮ ಮಕ್ಕಳು ಅಂತ. ತಂದೆ ತಾಯಿ ಸಾಲ ಸೋಲೆ ಆದ್ರೂ ಮಾಡಿ ವರ್ಷಗಳು 6 ವರ್ಷ ಆದ್ರೂ ಸಹಿತ ಬಡ್ಡಿ ಕಟ್ಕೊಂಡು ನನ್ನ ಮಗಳು ಮದುವೆ ಮಾಡೋದನ್ನೆಲ್ಲ ಬಿಡು ಪರವಾಗಿಲ್ಲ ನಾನು ಸಾಲ ತೀರಿಸ್ತೀನಿ ಅಂತ ಹಠದಿಂದ ಕಷ್ಟ ಆದ್ರೂ ಸಹಿತ ದುಡಿಲಿಕ್ಕೆ ಶಕ್ತಿ ಇಲ್ದಿರು ದುಡಿದು ಸಾಲ ತೀರಿಸ್ತಾರೆ. ಆದ್ರೆ ಇಲ್ಲಿ ಇಬ್ಬರದು ತಪ್ಪಲ್ಲ, ಗುರುಜಿ ತಂದೆ ತಾಯಿ ಆಲೋಚನೆ ಮಾಡೋದು ತಪ್ಪಲ್ಲ. ನಿರ್ಮಲವ್ರಿಗೆ ಮತ್ತೊಮ್ಮೆ ಕರೆ ಸಿಕ್ಕಿದೆ ಗುರುಜಿ, ಮತ್ತೊಮ್ಮೆ ಅದೃಷ್ಟ ಅಂತಾನೆ ಹೇಳ್ಬೋದು ಅವರು. ಹಲೋ ಹೇಳಮ್ಮ. ಹಸ್ಬೆಂಡ್ ಮಾತಾಡಲ್ಲ ಅಂತ ಇದಾರೆ ಗುರುಜಿ. ಬೇಡ ತಾಯಿ, ಅವ್ರು ಮಾತಾಡಿದ್ರು ದೇವ್ರು ಅನ್ನೋ ನಂಬಿಕೆನೆ ಇಲ್ಲ ಅವ್ರಿಗೆ, ಕಷ್ಟ ಪಡ್ತಾರೆ. ನೋಡಮ್ಮ, ನಾನೊಂದು ಮಾತು ಹೇಳಮ್ಮ, ಅವ್ರು ದೇವ್ರು ಅಂತಕ್ಕಂಥದ್ದು ನಂಬೋದು ಬಿಡೋದು ಅದು ಅವ್ರ ಸ್ವಂತ ವಿಷಯ. ಆದ್ರೆ ಒಂದು ವಿಚಾರ, ಅವ್ರಿಗೆ ದೇವ್ರು ಇದ್ದಿದ್ರಿಂದಾನೆ ನಿನ್ನಂತ ಮುದ್ದಾದ ಹೆಣ್ಣನ್ನು ಅವ್ರು ಪಡೆದ್ರೋ ಇಲ್ವೋ? ಹೌದು ಗುರುಜಿ, ದೇವ್ರು ಇರೋದಕ್ಕೆ ಅವ್ರು ನನ್ನಂತ ಪಡೆದ್ರು. ಅದು ನಾನ್ ಪಟ್ಟು ಕಷ್ಟ ಅಷ್ಟೇ ಇಷ್ಟ ಅಲ್ಲ. ನೋಡಮ್ಮ, ನೀನ್ ಅಪೇಕ್ಷೆ ಪಟ್ಟಿದ್ಯಾ, ನೀನ್ ಇಷ್ಟಪಟ್ಟಂಗೆ ನಿನಗ್ ಬೇಕಾದಂತ ರೀತಿ ನಿನಗ್ ವರ ಆಯ್ತು. ಹಾಗೆ ಆತನಿಗೆ ಇಷ್ಟಪಟ್ಟಾಗೆ ಆ ಹೆಣ್ಣು ನಿನಗೆ ನೀನ್ ಸಿಕ್ಕಿದ್ಯಾ. ಹಾಗಿದ್ಮೇಲೆ ದೇವ್ರು ಇದ್ದಾನೆ ಇಲ್ಲ ಅಂತಕ್ಕಂಥದ್ರ ಅರಿವನ್ನ ನಾವ್ ಇಲ್ಲೇ ಮೂಡಿಸ್ಕೊಳ್ಬೇಕಾಗತ್ತೆ. ನಾನ್ ನಂಬಿದ್ದೀನಿ ಗುರುಜಿ, ನಂಗೆ ಅವತ್ತಿಂದು ದೇವ್ರು ಇದ್ದಾನೆ ಅನ್ನೋ ನಂಬಿಕೆ ಇದೆ. ದೇವ್ರು ನೋಡಮ್ಮ, ಇಲ್ಲ ಅಷ್ಟೇ ಗುರುಜಿ, ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇದು. ಈ ಶಕ್ತಿನ ನಾವು ಕಣ್ಣೆದುರುಗ ಕಾಣೋದಿಲ್ಲ. ಭಗವಂತ ಅವನ ಆಕಾರವನ್ನ ಹೀಗೆ ಅಂತ ತೋರಿಸಲ್ಲ. ದೈವಂ ಮಾನಸ ರೂಪೇಣ. ನೀನನ್ನ ಮದುವೆ ಆಗ್ಬೇಕು ಅಂದಾಗ ಅವರಿಗೆ ಯಾವೊಬ್ಬ ವ್ಯಕ್ತಿ ಸಹಾಯದಲ್ಲಿ ಬಂದ್ ನಿಂತು ದೇವರಾಗಿ ಬಂದ್ ನಿಂತಿರ್ತಾನೋ ಅವತ್ತು ದೇವ್ರು ಇರ್ತಾನೆ. ಆದ್ರೆ ಇವತ್ತು ನಿಮ್ಮ ಕಷ್ಟ ಇರೋದ್ರಿಂದ ದೇವ್ರು ಹೊರಟೋಗ್ತಾನ? ಇವತ್ತು ದೇವ್ರು ಹೋಗೋದಿಲ್ಲ. ದೇವ್ರು ಕಷ್ಟ ಕೊಡ್ತಾನೆ, ನಂಗೆ ನಂಬಿಕೆ ಇದೆ ದೇವ್ರ ಮೇಲೆ. ಇವತ್ತಲ್ಲ ನಾಳೆ ಪುನಃ ನೀವು ಚೆನ್ನಾಗಿರ್ತೀರಿ. ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಸಹಿತ, ನೀವು ನಿಮ್ಮ ಅತ್ತೆ ಮಾವ, ನಿಮ್ಮ ತಂದೆ ತಾಯಿ ಎಲ್ಲರೂ ಸಹಿತ ಒಟ್ಟ ಸಂಸಾರದಲ್ಲಿ ಆದಷ್ಟು ಬೇಗ ನಗನಗ್ತಾ ಇರ್ತೀರಿ. ಹೌದು ಗುರುಜಿ, ತಂದೆ ತಾಯಿಗೂ ಬಾಧೆ ಇಲ್ಲಿ, ಇವರು ಕಷ್ಟ ನೋಡೋದಕ್ಕೆ ಅಲ್ಲಿ ಕಷ್ಟ ಈಗ ಆಗ್ಬಿಟ್ಟಿದೆ ಗುರುಜಿ ನಮ್ ಜೀವನ. ಈಗ ಏನೂ ಆಗಲ್ಲ, ಸ್ವಲ್ಪ ದಿನದಲ್ಲೇ ನೀವೆಲ್ಲರೂ ಚೆನ್ನಾಗಿರ್ತೀರಿ. ನಿಮ್ಮೆಲ್ಲರ ಜೀವನ ಸಹಿತ ನೆಮ್ಮದಿಯಾಗಿ ನಗನಗ್ತಾ ಇರ್ತೀರಿ. ಒಳ್ಳೇದಾಗ್ಲಿ ತಾಯಿ. ರಾಶಿ ಫಲವನ್ನ ಮುಂದುವರಿಸುತ್ತಾ ಗುರುಜಿ ಕಟಕ ರಾಶಿಯಿಂದ ತಿಳಿಸ್ಕೊಡ್ಬೇಕಾಗಿತ್ತು. ಖಂಡಿತಮ್ಮ. ಇನ್ನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಚಂದ್ರಯೋಗ ಅಂತಕ್ಕಂಥದ್ದು ಮಹತ್ತರವಾಗಿದೆ. ತುಂಬಾ ದಿನಗಳ ನಂತರ ಇವತ್ತು ನಿಮಗೆ ಬಹಳಷ್ಟು ನೆಮ್ಮದಿ ಇದೆ. ಜೊತೆಗೆ ಚಂದ್ರಶೇಖರನ ಆರಾಧನೆಯೊಂದಿಗೆ ಇವತ್ತಿನ ಕೆಲಸಗಳನ್ನ ನೀವು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬಹುದು. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಗೋಕ್ಷೀರವನ್ನ ದಾನ ಮಾಡೋದ್ರಿಂದ, ಅಂದ್ರೆ ಹಾಲನ್ನ ನೀವು ದಾನವಾಗಿ ನಿಮ್ಮ ಕೈಯಿಂದ 4 ಜನಕ್ಕೆ ಹಾಲನ್ನ ಕೊಡೋದ್ರಿಂದ ಮತ್ತಷ್ಟು ವಿಶೇಷವಾದಂತಹ ಲಾಭ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಹೊಟ್ಟೆ ನೋವಿಂದಲೂ ಒದ್ದಾಡ್ತೀರಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಸ್ವಲ್ಪ ಬಿಟ್ರೆ ಇನ್ನ ಮಿಕ್ಕಂತೆ ಸಾಕಷ್ಟು ಲಾಭ ಕಾಣ್ತಕ್ಕಂಥ ದಿನ. ದೂರಬಾರ ಪ್ರಯಾಣ ಇರಲಿ, ಮನರಂಜನಾ ಕ್ಷೇತ್ರಕ್ಕೆ ಹೊರಡ್ತಕ್ಕಂಥದ್ದಾಗ್ಲಿ ಅಥವಾ ತೀರ್ಥಕ್ಷೇತ್ರಗಳಲ್ಲಿ ಹೊರಟು ಸ್ವಾಮಿನ ದರ್ಶನ ಮಾಡ್ತಕ್ಕಂಥದ್ದು, ಅದರಲ್ಲೂ ಸಾಂಬ ಸದಾಶಿವನ ಆರಾಧನೆ, ಚಂದ್ರಶೇಖರನ ಆರಾಧನೆ, ಶಿವನಿಗೆ ಒಂದಿಷ್ಟು ಭಸ್ಮಾರ್ಚನೆ, ಬಿಲ್ವಾರ್ಚನೆ ಮಾಡಿಸೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲ. ಇನ್ನ ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಸಿಂಹರಾಶಿಯವರಿಗೆ ಇವತ್ತು ನೀವು ಅಂದುಕೊಂಡಂತಹ ಕೆಲಸಗಳನ್ನ ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ಆದರೆ ನಿಷ್ಠುರದ ಹೊರೆ ಹೆಜ್ಜೆ ಹೆಜ್ಜೆಗೂ ಹೊರಬೇಕಾಗತ್ತೆ. ಇವತ್ತು ಸಾಧ್ಯವಾದಷ್ಟು ಮೌನದಿಂದ ನೀವು ಏನೇ ಕೆಲಸ ಮಾಡಿದ್ರೂ ಮೌನದಿಂದ ಮಾಡಬೇಕಾದಂತಹ ಕೆಲಸ ಸಂಪೂರ್ಣವಾಗೋ ತನಕ ಇದ್ದು ತದನಂತರ ನಿಮ್ಮ ಕೆಲಸಗಳಲ್ಲಿ ಮುಂದುವರಿಸತಕ್ಕಂಥದ್ದು ಬಹಳಷ್ಟು ಸೂಕ್ತ. ದುರ್ಗಾ ಪ್ರಾರ್ಥನೆ ಮಾಡಿ, ದುರ್ಗಾ ಗಣಪತಿಯ ಆರಾಧನೆ ಮಾಡಿ. ಇರ್ತಕ್ಕಂತಹ ಸಂಕಷ್ಟಗಳಿಂದ ಮುಕ್ತರಾಗಬೇಕಾದ್ರೆ ಗಣಪನ ಆರಾಧನೆ ಒಂದೇ ವಿಶೇಷತೆ ಇರತಕ್ಕಂಥದ್ದು. ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಕ್ತಚಂದನದಿಂದಲೋ ಅಥವಾ ಶ್ರೀಗಂಧಕ್ಕೆ ಸ್ವಲ್ಪ ಕುಂಕುಮನ ಬೆರೆಸಿಯೋ, ಕೆಂಪು ಪುಷ್ಪಗಳನ್ನ ಅದ್ದಿ
ಆ ಕೆಂಪು ಪುಷ್ಪಗಳನ್ನು ಗಣಪತಿಯ ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇರ್ತಕ್ಕಂಥ ಸಂಕಷ್ಟಗಳು ಕಷ್ಟಗಳು ದೂರ ಆಗತ್ತೆ. ಇನ್ನು ಉದ್ಯೋಗಕ್ಕೆ ಹೊರಡತಕ್ಕಂಥ ಹೆಣ್ಣು ಮಕ್ಕಳು ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಬಹಳ ಬೇಗ ತಲೆ ಕೆಡಿಸ್ಕೊಳ್ತೀರಿ, ಕಣ್ಣಂದೀರು ಹಾಕ್ಬಿಡ್ತೀರಿ. ಯೋಚನೆ ಮಾಡಬೇಡಿ. ಇವತ್ತಿನ ದಿವಸ ಎಂತಹ ಸಮಸ್ಯೆಗಳು ಬಂದರೂ ಗಣಪನ ಆರಾಧನೆಯೊಂದಿಗೆ ಅಥವಾ ಕೆಂಪು ಪುಷ್ಪಗಳನ್ನು ಗಣಪತಿಯ ಪಾದದ ಮೇಲೆ ಇಡೋದ್ರಿಂದ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಬಹುದು. ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಗಣಪನ ಆರಾಧನೆ ಒಂದೇ ಇವತ್ತಿನ ವಿಶೇಷ ಇರತಕ್ಕಂಥದ್ದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕನ್ಯಾ ರಾಶಿಯವರಿಗೆ ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಲಾಭ, ಮನಸ್ಸು ನೆಮ್ಮದಿಯಾಗಿರುತ್ತೆ. ಅಂದುಕೊಂಡಂತಹ ಹೊಸ ಹೊಸ ಕೆಲಸಗಳ ಬಗ್ಗೆ ಚಿಂತನೆ ಇದೆ. ವಾರದ ಮೊದಲನೇ ದಿವಸ ಅಮಾವಾಸ್ಯೆ ಆದರೂ ಶನೈಶ್ಚರ ಪ್ರಾರ್ಥನೆ ಮಾಡಿ ಭಕ್ತಿಯಿಂದ ಹನುಮನ ಆರಾಧನೆ ಮಾಡುತ್ತಾ ನಿಮ್ಮ ಕೆಲಸಗಳ ಕಡೆ ಗಮನ ಕೊಡೋದ್ರಿಂದ ಮತ್ತಷ್ಟು ಲಾಭವನ್ನೇ ಕಾಣ್ತೀರಿ. ಜೊತೆಗೆ ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಯಶಸ್ಸನ್ನ ಕಾಣತಕ್ಕಂಥ ಈ ಒಂದು ಶುಭ ದಿನ. ಇವತ್ತಿನ ದಿವಸ ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ 20 ನಿಮಿಷದ ಒಳಗಾಗಿ, ಅಂದರೆ 12ರಿಂದ 2 ಗಂಟೆ 20 ನಿಮಿಷದ ಒಳಗಾಗಿ ಇಲ್ಲಿ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಕಂಡ್ರೆ ಉಳಿದಂಥ ಸಮಯದಲ್ಲಿ ಸಾಕಷ್ಟು ಲಾಭವನ್ನೇ ಕಾಣತಕ್ಕಂಥ ಒಂದು ವಿಶೇಷವಾದಂಥ ದಿನ. ಆರ್ಥಿಕ ಪರಿಸ್ಥಿತಿಯಿಂದಲೂ ಮತ್ತು ಮಾಡತಕ್ಕಂಥ ವ್ಯವಹಾರಗಳಲ್ಲೂ ನೂತನವಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲೂ ಸಾಕಷ್ಟು ಅನುಭವದಿಂದ ಸಾಕಷ್ಟು ಲಾಭವನ್ನೇ ಕಾಣುವಂಥ ಒಂದು ವಿಶೇಷವಾದಂಥ ದಿನ. ಕನ್ಯಾ ರಾಶಿಯವರು ಇವತ್ತಿನ ದಿವಸ ಲಕ್ಷ್ಮೀ ವೆಂಕಟೇಶ್ವರನ ಆರಾಧನೆ ಮಾಡಿ ಕಲ್ಯಾಣಾದ್ಭುತ ಗಾತ್ರ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸನ ಅನುಗ್ರಹ ಹೊಂದಿದ್ರೆ ಕನ್ಯಾ ರಾಶಿಯವರ ಫಲ ಮತ್ತಷ್ಟು ಅಭಿವೃದ್ಧಿ ಆಗತ್ತೆ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಈ ದಿನದ ವಿಶೇಷತೆಗಳು ಸಾಕಷ್ಟಿದೆ. ಆದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಭಯದ ವಾತಾವರಣ ಇದೆ. ಯಾವುದರಲ್ಲೂ ನಿರ್ಭೀತಿಯಿಂದ ನೆಮ್ಮದಿಯುತವಾಗಿ ಧೈರ್ಯವಾಗಿ ಒಂದು ಹೆಜ್ಜೆ ಹಾಕೋದು ಸಹಿತ ಬಹಳ ಕಷ್ಟ ಅನ್ಸುತ್ತೆ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಮೇಲಿಂದ ಮೇಲೆ ಹೊಡೆತಾ ಬೀಳ್ತಿದ್ದೇನೋ, ಅಥವಾ ನಾನು ಮಾಡ್ತಕ್ಕಂಥದ್ದನ್ನು ಯಾರಾದರೂ ಗಮನಿಸಿದ್ದಾರೇನೋ, ಅಥವಾ ನಾನು ಹಾಕೋ ಹೆಜ್ಜೆಗೆ ಮತ್ತಾರಾದರೂ ಅಡ್ಡಿ ಹಾಕ್ತಾರೇನೋ, ಈ ಪ್ರಕಾರವಾದಂಥ ಅಳಕುಳಿದಿರ್ತಕ್ಕಂತಹ ಮನಸ್ಸು ನಿಮ್ಮದಾಗಿದೆ. ನಿಮ್ಮ ಮನಸ್ಥಿತಿಯನ್ನ ಧೈರ್ಯದಿಂದ ಸ್ಥೈರ್ಯದಿಂದ ಹಾಕುವ ಹೆಜ್ಜೆಯನ್ನ ಧೈರ್ಯದಲ್ಲಿ ನೀವು ಹಾಕಿದ್ರೆ ಖಂಡಿತ ಫಲ ಸಿಗುತ್ತೆ. ಜೊತೆಗೆ ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರಾರ್ಥನೆ ಮಾಡೋದ್ರಿಂದ ಲಕ್ಷ್ಮೀ ನರಸಿಂಹನ ಆರಾಧನೆ ಒಂದೇ ತುಲಾರಾಶಿಯವರಿಗೆ ದಾರಿ ಸಿಗ್ತಕ್ಕಂಥದ್ದು. ನರಸಿಂಹನ ಕ್ಷೇತ್ರಕ್ಕೆ ಹೋಗಿ ಸ್ವಾಮಿನ ದರ್ಶನ ಮಾಡಿ ಒಂದಿಷ್ಟು ತೀರ್ಥ ಪ್ರಸಾದವನ್ನು ತೆಗೆದುಕೊಳ್ಳಿ. ಬಂದೊದಗತಕ್ಕಂಥ ಸಂಕಷ್ಟಗಳಿಂದ ಮುಕ್ತರಾಗಬಹುದು, ನೆಮ್ಮದಿಯುತವಾಗಿರಬಹುದು. ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹನ ಆರಾಧನೆ ಬಹಳ ವಿಶೇಷವೇ ಸರಿ. ಇನ್ನ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಇವತ್ತು ಲಾಭನೂ ಇದೆ, ಅದಕ್ಕೆ ತತ್ಸಮಾನವಾಗಿ ಸಮಸ್ಯೆನೂ ಇದೆ. ಸಮಸ್ಯೆ ಅಂತಕ್ಕಂಥದ್ದು ನಿಮಗೆ ಅರಿವಿಲ್ಲದಂತೆ ಆಗುವಂಥದ್ದು. ಅದರಿಂದ ನೀವು ಯಾವುದೇ ಒಂದು ಸಣ್ಣ ಸಮಸ್ಯೆಗಳು ಬಂದರೂ ಸಹಿತ ಆಗಿಂದಾಗಲೇ ಅದನ್ನು ಸರಿಪಡಿಸುವಂತಹ ವಿಧಾನದಲ್ಲಿರಿ. ಅದಕ್ಕಿಂತ ಹೆಚ್ಚಾಗಿ ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ಸಾಧ್ಯವಾದಷ್ಟು ಎಚ್ಚರಿಕೆ ಇರಲಿ. ಜೊತೆಗೆ ನಿಮ್ಮ ಪರಿವಾರದಲ್ಲಿರ್ತಕ್ಕಂಥವ್ರು ಸಹಿತ ನಿಮ್ಮ ಮೇಲೆ ಒಂದಿಷ್ಟು ಗರ್ಜನೆ ಮಾಡಿದಾಗ ಆ ಸಮಯ ಅಲ್ಲಿಂದ ನೀವು ಜಾಗ ಬದಲಾಯಿಸಬೇಕು. ಯಾವುದೇ ಸಣ್ಣ ಪುಟ್ಟ ವ್ಯಾಜ್ಯಗಳು ಬರಲಿ, ಗಲಾಟೆ ಇರಲಿ, ಇಂತಹ ಕಾಲದಲ್ಲಿ ಆದಷ್ಟು ನೀವು ಮೌನವಾಗಿದ್ದು ಬುದ್ಧಿವಂತಿಕೆಯಿಂದ ಆ ಸ್ಥಳವನ್ನು ಬಿಟ್ಟು ಮತ್ತೊಂದು ಸ್ಥಳದಲ್ಲಿ ನಿಂತರೆ ಖಂಡಿತ ಆ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ. ನಿಂತಹ ಸ್ಥಳದಲ್ಲೇ ಇದನ್ನ ಮತ್ತಷ್ಟು ಉದ್ವಿಗ್ನ ಮಾಡಿದ್ರೆ ಇಲ್ಲದ ಸಮಸ್ಯೆಗೆ ದಾರಿ ಆಗತ್ತೆ. ವೃಶ್ಚಿಕ ರಾಶಿಯವರು ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಹೆಣ್ಣಾಗ್ಲಿ ಗಂಡಾಗ್ಲಿ ಸಮಸ್ಯೆ ಅಂತಕ್ಕಂಥದ್ದು ಕಟ್ಟಿಟ್ಟು ಬುದ್ಧಿ. ಸಮಸ್ಯೆಯಿಂದ ಹೊರಗಡೆ ಬರಬೇಕಾದ್ರೆ ನಿಮ್ಮ ಯುಕ್ತಿ ನಿಮ್ಮ ಬುದ್ಧಿ ನಿಮ್ಮ ಅಂಗೈಲಿರಬೇಕು. ಮತ್ತೆ ಯಾರೊಬ್ಬರಾದ್ರೂ ಏನಾದ್ರು ವಿಚಾರಗಳು ಹೇಳಿದ್ರೆ ಆ ವಿಚಾರವನ್ನ ಅದನ್ನ ತೆಗೆದುಕೊಂಡು ಒಳ್ಳೇದಾದರೆ ಸಾಧ್ಯವಾದಷ್ಟು ಒಳ್ಳೆಯ ಸನ್ಮಾರ್ಗದತ್ತ ನಡೆಯುವಂತಹ ಕಾಯಕವನ್ನ ನೀವು ಮಾಡಬೇಕು. ಆಗ್ಲೇ ಯಶಸ್ಸಿನ ಹಾದಿ ನಿಮ್ಮದಾಗುವಂಥದ್ದು. ಇನ್ನ ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಧನುರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದೆ. ಅಧಿಕವಾದಂತಹ ಬೆನ್ನೋವಾಗಿರಬಹುದು, ಮೊಣಕಾಲು ನೋವಾಗಿರಬಹುದು, ಅಥವಾ ಮೀನು ಮಾಂಸಖಂಡಗಳ ನೋವು ಇರಬಹುದು, ಅಥವಾ ಟೂ ವೀಲರ್ ಪ್ರಯಾಣ ಬೆಳೆಸುವಂತಹವರಿಗೆ ಸಣ್ಣ ಪುಟ್ಟ ಪೆಟ್ಟಾಗುವ ಸಾಂದ್ರತೆಯೂ ಇರುತ್ತೆ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಶನೈಶ್ಚರನ ಪ್ರಾರ್ಥನೆ ಮಾಡಿ ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತ ವೇದೇಂಶಯೋರ್ವಿಶ್ರವಂತನಃ ಶಂ ಶನೈಶ್ಚರಾಯ ನಮಃ. ಈ ಪ್ರಕಾರವಾಗಿ ಶನೈಶ್ಚರ ಮಂತ್ರವನ್ನಾಗ್ಲಿ ಅಥವಾ ಶನೈಶ್ಚರನ ಆಲಯಕ್ಕೆ ಹೋಗಿ ಬರ್ತಕ್ಕಂಥದ್ದಾಗ್ಲಿ ಸ್ವಾಮಿಯ ದರ್ಶನದಿಂದಲೇ ಸಾಕಷ್ಟು ಲಾಭವನ್ನು ಕಾಣುವಂತ ಒಂದು ವಿಶೇಷವಾದಂಥ ದಿನ. ಇವತ್ತಿನ ದಿವಸ ನಿಮ್ಮ ಕೆಲಸಗಳಲ್ಲಿ ಒಂದಿಷ್ಟು ವಿಶೇಷತೆಯನ್ನು ನೀವು ಕಾಣಬೇಕಾದ್ರೆ ಲಕ್ಷ್ಮೀ ನರಸಿಂಹನಾಗ್ಲಿ ಅಥವಾ ಸ್ವಾಮಿಯ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದಾಗ್ಲಿ ಶನೈಶ್ಚರನ ಪ್ರಾರ್ಥನೆ ಮಾಡತಕ್ಕಂಥದ್ದಲ್ಲಿ ಮಾಡೋದ್ರಿಂದ ಇವತ್ತು ನಿಮಗೆ ಬಂದೊದಗತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಧನುರಾಶಿಯವರು ಇವತ್ತಿನ ದಿವಸ ಗುರುನೂ ಪ್ರಾರ್ಥನೆ ಮಾಡಿ ಶನೈಶ್ಚರನ್ನು ಪ್ರಾರ್ಥನೆ ಮಾಡಿ ಶ್ರೀ ಗುರು ಶನೈಶ್ಚರ ದೇವತಾಭ್ಯೋ ನಮಃ
ಅಂದರೆ ಗುರು ಶನೈಶ್ಚರನ್ನ ಏಕಕಾಲದಲ್ಲಿ ಪಠನೆ ಮಾಡೋದ್ರಿಂದ ಗುರು ಶನೈಶ್ಚರಾಯ ನಮಃ, ಶ್ರೀ ಗುರು ಶನೈಶ್ಚರಾಯ ನಮಃ, ಶ್ರೀ ಗುರು ಶನೈಶ್ಚರಾಯ ನಮಃ ಈ ಪ್ರಕಾರವಾದಂಥ ಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದ ಬಂದೊದಗ್ತಕ್ಕಂಥ ಸಮಸ್ಯೆಗಳಿಂದ ದೂರ ಆಗಬಹುದು. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮಕರ ರಾಶಿಯವರಿಗೆ ಇವತ್ತು ಸಾಕಷ್ಟು ಲಾಭ ಇದೆ. ಆದರೆ ಲಾಭ ಇರ್ತಕ್ಕಂಥದ್ದು ನಿಮ್ಮ ಕಣ್ಣಿಗೆ ಕಾಣದಂಥ ರೀತಿಯಲ್ಲಿ ಆಗ್ತಾ ಇದೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸಗಳನ್ನ ಯಾವುದೇ ಕೈಂಕರ್ಯಗಳ ಬಗ್ಗೆ ಚಿಂತನೆ ಮಾಡಿದ್ರು ಒಂದಲ್ಲ ಒಂದು ಕಡೆ ಅಡ್ಡಿ ಆತಂಕ ಬರ್ತಕ್ಕಂಥದ್ದಿರುತ್ತೆ. ನೀವು ಅಂದ್ಕೊಂಡಂಗೆ ಯಾವುದೇ ಕೆಲಸ ಆಗ್ತಾ ಇಲ್ಲ ಅಂತ ನಿಮ್ಮ ಮನಸ್ಥಿತಿ ಹೇಳಿದ್ರು ನಿಮ್ಮ ಕೆಲಸ ಕಾರ್ಯಗಳು ನಿಮಗೆ ಅರಿವಿಲ್ಲದಂಥ ರೀತಿ ಕೆಲಸ ಕಾರ್ಯವನ್ನು ಸಂಪೂರ್ಣವಾಗಿ ಯಶಸ್ಸುಗೊಳಿಸ್ತೀರಿ. ಜೊತೆಗೆ ರೈತರಿಗೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ದಿನ. ಜೊತೆಗೆ ಯಾವುದೇ ಸರ್ಕಾರಿ ಉದ್ಯಮದಲ್ಲಾಗ್ಲಿ ನೀವು ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಾಗ್ಲಿ ಒಂದಿಷ್ಟು ಪ್ರಗತಿ ಕಾಣೋದಕ್ಕೂ ಸಹಿತ ಇವತ್ತು ಬಹಳ ವಿಶೇಷವಾದಂಥ ದಿನ. ಸಂಜೆ 4 ಗಂಟೆಯ ತನಕ ಅಂದರೆ ಸೂರ್ಯಾಸ್ತಮದ ತನಕ ಸಾಕಷ್ಟು ವಿಶೇಷವಾದಂತಹ ಫಲವನ್ನು ತಾವು ನೋಡ್ತೀರಿ. ಸೂರ್ಯಾಸ್ತಮ ಆದ ನಂತರ ಮನಸ್ಸಿಗಾಗ್ಲಿ ಅಥವಾ ನಿಮ್ಮ ಹೆಲ್ತ್ ಆರೋಗ್ಯದ ಬಗ್ಗೆ ಆಗಲಿ ಅಥವಾ ನಿಮ್ಮ ವ್ಯವಹಾರಗಳಲ್ಲಾಗ್ಲಿ ನಿಮ್ಮ ಬಂಧು ಮಿತ್ರರ ಹತ್ರ ಆಗಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಹಳ ದೊಡ್ಡ ಸಮಸ್ಯೆಯಾಗಿ ಮಾರ್ಪಡುತ್ತೆ. ಏನೇ ಆದರೂ ಎಚ್ಚರನೂ ಬೇಕು, ಹಾಗೆ ಪ್ರಾರ್ಥನೆನೂ ಬೇಕು. ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಳ್ಳಿ, ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳಿ. ಒಳ್ಳೆಯದಾಗಲಿ. ಕುಂಭ ಮತ್ತು ಮೀನ ರಾಶಿಗಳ ದಿನ ಭವಿಷ್ಯ ಬಾಕಿ ಉಳಿದಿತ್ತು, ಗುರುಜಿ ಈಗ ತಿಳಿಸ್ಕೊಡ್ತಾರೆ. ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಮತ್ತು ಶುಕ್ರನ ಒಂದು ಆಶೀರ್ವಾದದೊಂದಿಗೆ ಮುಖದ ವರ್ಚಸ್ಸಾಗಲಿ ತೇಜಸ್ಸಾಗಲಿ ಅಂದುಕೊಂಡಂತಹ ಕೆಲಸ ಕಾರ್ಯಗಳಾಗಲಿ ಒಳ್ಳೆ ಯಶಸ್ಸಿನ ಆಗಿರ್ತಕ್ಕಂಥದ್ದು. ಹಾಗೆ ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳಲ್ಲೂ ಸಾಕಷ್ಟು ಲಾಭವನ್ನು ಕಾಣ್ತಕ್ಕಂಥ ಒಂದು ವಿಶೇಷವಾದಂಥ ದಿನ. ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಲಿ ಮನಸ್ಸಿಗೆ ನೆಮ್ಮದಿಯಲ್ಲಿರತಕ್ಕಂಥದ್ದಾಗಲಿ ಇವತ್ತು ಮಧ್ಯಾಹ್ನ 12 ಗಂಟೆ ನಂತರ ಈ ಎಲ್ಲ ಕಾರಣಗಳು ಬರಬಹುದು. ಆದರೆ ಏನೇ ಆದರೂ ಕುಂಭರಾಶಿಯವರು ನೀವು ಮಾಡ್ತಕ್ಕಂತಹ ಅನುಷ್ಠಾನದ ಫಲದಿಂದ ಸಾಕಷ್ಟು ಕಾರ್ಯಗಳನ್ನು ಸಿದ್ಧಪಡಿಸ್ಕೋಬಹುದು. ಇವತ್ತು ಅಮಾವಾಸ್ಯೆ ಆದ್ರಿಂದ ದೇವಿಯ ಆರಾಧನೆ ಬಹಳ ಮುಖ್ಯ. ಸಾಧ್ಯವಾದರೆ ಇವತ್ತು ಸಂಜೆ ಗೋಧುಳಿ ಲಗ್ನದಲ್ಲಿ ಕುಂಭರಾಶಿಯಲ್ಲಿರ್ತಕ್ಕಂಥವರು ಪೂರ್ವಾಭಿಮುಖವಾಗಿ ಕೂತು ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಒಂದು ಗ್ರಾಮ ದೇವತೆ ದೇವಸ್ಥಾನಕ್ಕೆ ಹೋಗಿ ತಾಯಿಯ ಬಳಿಗೆ ನಿಂದು ಅರ್ಚನೆನೋ ಸಂಕಲ್ಪವೋ ಅಥವಾ ತಾಯಿಗೊಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು ಈ ಪ್ರಕಾರವಾದಂತಹ ಅನುಷ್ಠಾನಗಳನ್ನು ಕುಂಭರಾಶಿಯವರು ಮಾಡಿದ್ದೇ ಆದರೆ ಸಾಕಷ್ಟು ಲಾಭವನ್ನೇ ಕಾಣಬಹುದು. ಇನ್ನು ಕುಂಭರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸ್ತ್ರೀಯರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗುವಂಥದ್ದು, ಅಲರ್ಜಿ ಸಮಸ್ಯೆ ಆಗುವಂಥದ್ದು ಇಂತಹ ಸಮಸ್ಯೆಗಳು ಸಾಕಷ್ಟು ಕಂಡು ಬರಬಹುದು. ಇಂತಹ ಸಮಸ್ಯೆಗಳು ಕಂಡು ಬಂದಂಥಲ್ಲಿ ನೀವು ಮಾಡಬೇಕಾದಂತಹ ಮೊದಲನೇ ಒಂದು ತೀರ್ಮಾನ ದೇವಿನ ಪ್ರಾರ್ಥನೆ ಮಾಡೋದು, ಜೊತೆಗೆ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡ್ತಕ್ಕಂಥದ್ದು. ಇವತ್ತು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೆಣ್ಣುಮಕ್ಕಳು ದರ್ಶನಕ್ಕೆ ಹೋಗಿ ಬರೋದ್ರಿಂದ ಇರ್ತಕ್ಕಂತಹ ದೇಹದಲ್ಲಾಗುವಂತಹ ಆರೋಗ್ಯ ವ್ಯತ್ಯಾಸ, ಅಲರ್ಜಿ ಸಮಸ್ಯೆಗಳು ಅಥವಾ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂತಹ ದ್ವಂದ್ವಗಳು ಇವೆಲ್ಲವನ್ನು ಸಹಿತ ನೀವು ದೂರ ಮಾಡ್ಕೊಳ್ಬಹುದು. ಏನೇ ಆದರೂ ಕುಂಭರಾಶಿಯವರು ಇವತ್ತು ಸೂರ್ಯಾಸ್ತಮ ಕಾಲದಲ್ಲಿ ದೇವಿಯ ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಬಂದೊದಗಬಹುದಾದಂಥ ಸಮಸ್ಯೆಗಳಿಂದ ಮುಕ್ತರಾಗಿರ್ತೀರಿ. ಇನ್ನು ಕಡೇ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮೀನರಾಶಿಯವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧ ಚಂದ್ರರ ಯೋಗ ಇದ್ದಾಗ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬಹುದು. ಆರ್ಥಿಕ ಪರಿಸ್ಥಿತಿಯಲ್ಲೂ ಸಾಕಷ್ಟು ಅಭಿವೃದ್ಧಿನ ಕಾಣಬಹುದು. ಯೋಗದಲ್ಲಿ ಚಂದ್ರ ಇದ್ದಾಗ ಚಂದ್ರನ ಒಂದು ಆಶೀರ್ವಾದ ಇದ್ದರೆ ಮನಸ್ಸು ಚಂಚಲತೆ ಆದರೂ ಮನಸ್ಸನ್ನು ಸಮಾಧಾನ ಪಡಿಸ್ಕೊಳ್ಳುವಂಥ ರೀತಿ ಹಾಗೂ ವ್ಯವಹಾರಗಳಲ್ಲಿ ಸಾಕಷ್ಟು ಲಾಭವನ್ನು ಕಾಣುವಂಥ ರೀತಿ, ಹಾಗೆ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸಿನ ಹಾದಿಯೂ ಸಹಿತ ನಿಮ್ಮದಾಗಿರುತ್ತೆ. ಇವತ್ತು ಮೀನರಾಶಿಯಲ್ಲಿರ್ತಕ್ಕಂಥವ್ರು ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡ್ರೂ ಆ ಕೆಲಸಗಳಲ್ಲಿ ಮತ್ತಷ್ಟು ಸಾಧನೆ ಮತ್ತಷ್ಟು ಲಾಭವನ್ನು ಕಾಣತಕ್ಕಂಥ ಒಂದು ವಿಶೇಷವಾದಂಥ ದಿನ. ಇವತ್ತು ಸಾಧ್ಯವಾದರೆ ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧದಲ್ಲಿ ಕೆಂಪು ಗಂಧವನ್ನು ಅದ್ದಿ ಅದನ್ನು ಮಹಾವಿಷ್ಣು ಪಾದದ ಮೇಲೆ ಇಡೋದ್ರಿಂದ ಸಾಕಷ್ಟು ವಿಶೇಷತೆ. ಗಂಧದ್ವಾರಾಂಧರಾದರ್ಶ ನಿತ್ಯಪುಷ್ಟಾಂಗರೀಷಿಣೀಂ ಈಶ್ವರೀಂ ಸರ್ವೋದಾನಾಂತ್ವಾ ಮಿಹೋಪತ್ವಯೇಷ್ಟಿಯಂ. ಈ ಪ್ರಕಾರವಾಗಿ ಗಂಧದಿಂದ ಹೂವನ್ನು ಅದ್ದಿ ಆ ಹೂವನ್ನು ಮಹಾವಿಷ್ಣು ಪಾದದ ಮೇಲೆ ಇಡೋದ್ರಿಂದ ಇಷ್ಟಾರ್ಥ ಸಿದ್ಧಿ, ಆರ್ಥಿಕ ಪರಿಸ್ಥಿತಿಯಲ್ಲೂ ಸಾಕಷ್ಟು ಅಭಿವೃದ್ಧಿ. ಗಂಧ ಮಹಾವಿಷ್ಣುವಿಗೆ ಪ್ರೀತಿ, ಶ್ವೇತ ಪುಷ್ಪ ಆಗಲಿ ಕೆಂಪು ಪುಷ್ಪ ಆಗಲಿ ಮಹಾಲಕ್ಷ್ಮಿಗೆ ಪ್ರೀತಿ. ಅದರಿಂದ ಅದನ್ನು ಗಂಧದಲ್ಲದ್ದಿ ಮಹಾವಿಷ್ಣು ಪಾದದ ಮೇಲೆ ಇಟ್ಟಾಗ ಮೀನರಾಶಿಯವರ ಸಂಪೂರ್ಣ ಅನುಗ್ರಹ, ಮೀನರಾಶಿಯವರಿಗೆ ವಿಷ್ಣುವಿನ ಅನುಗ್ರಹ ಖಂಡಿತವಲ್ಲೂ ಕಾರ್ಯಸಿದ್ಧಿಯಾಗುತ್ತೆ, ಯಶಸ್ಸಿರುತ್ತೆ. ಒಳ್ಳೆಯದಾಗಲಿ. ಗುರುಜಿ, ಅಮಾವಾಸ್ಯೆಯ ದಿನವಾದ ಇವತ್ತು ಎಲ್ಲಾ ರಾಶಿಗಳ ದಿನ ಭವಿಷ್ಯ ಹೇಗಿರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾಯ್ತು. ಈಗ ಬಿಳಿ ಸಾಸಿವೆಯಿಂದ ಮಾಡಬಹುದಂತ ಅನುಷ್ಠಾನದ ಬಗ್ಗೆ ತಿಳಿಸ್ಕೊಡ್ತೀರಾ? ಬಿಳಿ ಸಾಸಿವೆ ಅಂತಕ್ಕಂಥದ್ದು ಮಾರುಕಟ್ಟೆನಲ್ಲಿ ಬಹಳ ಕಡಿಮೆ ಬೆಲೆಯಲ್ಲೇ ಸಿಗುತ್ತೆ. ಯಾಕೆಂದರೆ ಬಿಳಿ ಸಾಸಿವೆಯಿಂದ ಇವತ್ತು ನಾನು ಹೇಳುವಂಥ ಅನುಷ್ಠಾನ ಇದ್ರ ಬಗ್ಗೆ ತಿಳ್ಕೊಂಡು ನಾಳೆ ದಿವಸ ಬಿಳಿ ಸಾಸಿವೆಯನ್ನು ಸಹಿತ
ಗ್ರಾಮ್ ಲೆಕ್ಕದಲ್ಲಿ ಮಾರುವಂಥದ್ದು ಬೇಡ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ವನಸಿರಿ ಬಗ್ಗೆ ನಾನು ಏನಾದರೂ ಒಂದಿಷ್ಟು ರಹಸ್ಯಗಳನ್ನು ತೆಗೆದಿಟ್ಟರೆ ಹಿಂದಲೇ ವನಸಿರಿ ಮಾರುಕಟ್ಟೆನಲ್ಲಿ ಅದರದೇ ಆದಂಥ ಮೌಲ್ಯವನ್ನು 100ರಿಂದ 100 ಪಟ್ಟು ಜಾಸ್ತಿ ಬೆಲೆ ಹೋಗ್ತಾ ಇರುತ್ತೆ. ಆದರೆ ನಾನು ಸಾಮಾನ್ಯರಲ್ಲಿ ಸಾಮಾನ್ಯರಿಗೆ ಅತಿ ಸಾಮಾನ್ಯ ಕಡು ಬಡತನದಲ್ಲಿರ್ತಕ್ಕಂಥವ್ರು ಸಹಿತ ಒಂದಿಷ್ಟು ಬೆಳಕು ಕಾಣೋದಕ್ಕೋಸ್ಕರ 10-6 ವನಸಿರಿಗಳ ಬಗ್ಗೆ ಅಧ್ಯಯನಿಸಿ ಆ ವನಸಿರಿಗಳನ್ನು ನಿಮ್ಮೊಂದಿರ್ತಿರ್ತೀವಿ. ಆದರೆ ವನಸಿರಿಗಳಿಂದ 4-6 ಜನ ಒಂದು ಜೀವನಕ್ಕೆ ಒಂದಷ್ಟು ಬೆಳಕು ಸಿಕ್ಕಿದ್ರೆ ಅದು ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗಾಗಿ ಬಿಳಿ ಸಾಸಿವೆಯನ್ನ ಇವತ್ತಿನ ದಿವಸ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯ ಸಾನ್ನಿಧ್ಯಕ್ಕೆ ತೆಗೆದುಕೊಂಡು ಹೋಗಿ, ಅಥವಾ ನಿಮ್ಮ ಮನೆಯಲ್ಲೇ ದೇವರ ಹತ್ರ ಒಂದು ತಟ್ಟೆನಲ್ಲೋ ಒಂದು ಬಟ್ಟಲ್ಲೋ ಬಿಳಿ ಸಾಸಿವೆ ಹಾಕಿ ಅದಕ್ಕೆ ಒಂದಿಷ್ಟು ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಗಂಧವನ್ನು ಮಿಶ್ರಣ ಮಾಡಿ, ಗಂಧವನ್ನು ಮಿಶ್ರಣ ಮಾಡಿದಾದ ನಂತರ ಕಪ್ಪು ಬಣ್ಣದ ಹಸುವಿನ ಸಗಣಿಯಿಂದ ಅದನ್ನು ಸುಟ್ಟು ಕರಕು ಮಾಡಿ, ಅಥವಾ ಕರಕಾದ್ರೂ ಪರವಾಗಿಲ್ಲ, ಸುಟ್ಟಾದ ನಂತರ ಬರ್ತಕ್ಕಂಥ ಭಸ್ಮವಾದ್ರೂ ಪರವಾಗಿಲ್ಲ, ಆ ಭಸ್ಮವನ್ನ ಈ ಬಿಳಿ ಸಾಸಿವೆಗೆ ಮಿಶ್ರಿತ ಮಾಡತಕ್ಕಂಥದ್ದು. ಅಲ್ಲಿಗೆ ಬಿಳಿ ಸಾಸಿವೆ, ಶ್ರೀಗಂಧ, ಕಪ್ಪು ಬಣ್ಣದ ಹಸುವಿನ ಗೋಮಯದ ಭಸ್ಮ ಇದೆಲ್ಲವನ್ನು ಸಹಿತ ಮಿಶ್ರಿತ ಮಾಡಿ ಇದನ್ನು ಅಮಾವಾಸ್ಯೆ ದಿವಸ, ಅದರಲ್ಲೂ ಅಮಾವಾಸ್ಯೆ ಭಾನುವಾರ ಬಂದಾಗ ಈ ಅನುಷ್ಠಾನವನ್ನು ಮಾಡಿದ್ರೆ ಶೀಘ್ರವಾದಂತಹ ಫಲಕಾರಿಯಾಗುತ್ತೆ. ಇದು ಸೋಮವಾರ ಆದ್ರಿಂದ ಇವತ್ತೂ ಕಾರ್ಯಸಿದ್ಧಿ ಬಹಳಷ್ಟು ವಿಶೇಷವಾಗಿರುತ್ತೆ. ಆದರೆ ಇದನ್ನು ಸಿದ್ಧಿಪಡಿಸತಕ್ಕಂಥದ್ದು, ಸಿದ್ಧಿ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಸಮಯ ಸಂಜೆ ಗೋಧುಳಿ ಲಗ್ನದಲ್ಲಿ. ಗೋಧುಳಿ ಲಗ್ನಕ್ಕೆ ಬೇಕಾದಂತಹ ಈ ಎಲ್ಲಾ ಸಾಮಗ್ರಿಗಳನ್ನು ಸಿದ್ಧತೆ ಮಾಡಿಕೊಳ್ಳಿ. ಮಾಡಬೇಕಾಗಿರ್ತಕ್ಕಂಥದ್ದು ಮತ್ತೊಮ್ಮೆ ತಿಳಿಸಿದ್ದೇನೆ, ಬಿಳಿ ಸಾಸಿವೆ, ಶ್ರೀಗಂಧ, ಜೊತೆಗೆ ಕಪ್ಪು ಬಣ್ಣದ ಹಸುವಿನ ಗೋಮಯದ ಭಸ್ಮ, ಇದನ್ನ 3 ಸಿದ್ಧಿ ಮಾಡಿಟ್ಕೊಂಡು ಅದನ್ನೊಂದು ಬಟ್ಲಲ್ಲಿ ಅಥವಾ ಒಂದು ಡಬ್ಬಿನಲ್ಲಿ ಹಾಕಿಟ್ಕೊಳ್ಳಿ. ಹಾಕಿ ಅದನ್ನು ಮನೆಯಲ್ಲಿ ಮನೆ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು, ಅಥವಾ ಹನುಮನ ಕ್ಷೇತ್ರಕ್ಕೆ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿ ಸಾನ್ನಿಧ್ಯಕ್ಕೆ ಈ ಒಂದು ಸಾಸಿವೆನ ತೆಗೆದುಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಕ್ಕಂಥದ್ದು. ಪೂಜೆ ಮಾಡಿಸ್ಕೊಂಡು ಬಂದು ವಾಸ್ತುವಿಗೆ ಮನೆಗಾಗ್ಲಿ ಅಥವಾ ನಿಮಗಾಗ್ಲಿ ಯಾರೊಬ್ಬರ ಸಮಸ್ಯೆ ಅಂತಿದ್ರೆ ಅವರು ಒಂದು ಚಿಟಿಗೆ ಸಾಸಿವೆಯನ್ನು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ಫಸ್ಟ್ ಅವರು ದೃಷ್ಟಿ ತೆಗೆದುಕೊಂಡು, ತದನಂತರ ವಾಸ್ತುವಿಗಾಗ್ಲಿ ವ್ಯಾಪಾರ ಮಾಡತಕ್ಕಂಥ ಸ್ಥಳಕ್ಕಾಗ್ಲಿ ಅಥವಾ ಅವ್ರು ಯಾವ ಕೆಲಸಗಳನ್ನು ಆಗಬೇಕು ಅಂತಿರುತ್ತೋ ಆ ಕೆಲಸವನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ದೃಷ್ಟಿ ತೆಗೆದು ಅದನ್ನು ಹಸರು ಗಿಡದ ಮೇಲೆ ಹಾಕಿ. ಈ ಪ್ರಕಾರ ಮಾಡ್ಕೊಳ್ಳೋದ್ರಿಂದ ಆ ಸನ್ನಿವೇಶದಲ್ಲಿ ಬಂದು ಒದಗತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗಬಹುದು, ನೆಮ್ಮದಿ ನೋಡಬಹುದು. ಬಿಳಿ ಸಾಸಿವೆ, ಗೋಮಯ ಮತ್ತು ಈ ವಿಶೇಷವಾಗಿರ್ತಕ್ಕಂಥ ಶ್ರೀಗಂಧ, ಈ 3ರಿಂದ ಈ ಅನುಷ್ಠಾನವಾದರೆ ಇದೇ ಬಿಳಿ ಸಾಸಿವೆಯಿಂದ ಮತ್ತಷ್ಟು ಕಾರ್ಯಸಿದ್ಧಿಪಡಿಸ್ಕೋಬಹುದು. ಈ ಬಿಳಿ ಸಾಸಿವೆ ಒಂದೆರಡು ವಿಚಾರವಾಗಲ್ಲ, ಸಾಕಷ್ಟು ವಿಧಿವಿಧಾನಗಳಲ್ಲಿದೆ. ಇಂದಿಗೂ ಗೃಹ ಪ್ರವೇಶ ಕಾಲದಲ್ಲಾಗ್ಲಿ ನೂತನವಾದಂತಹ ವಾಸ್ತು ಪ್ರವೇಶ ಕಾಲದಲ್ಲಾಗ್ಲಿ ಬಿಳಿ ಸಾಸಿವೆಯ ಉಪಯೋಗ ಸಾಕಷ್ಟಿದೆ. ಬಿಳಿ ಸಾಸಿವೆ ಇದರಿಂದ ಉಪಯೋಗಿಸ್ತಕ್ಕಂತಹದ್ದು ಆಕರ್ಷಣೆಗಾಗ್ಲಿ, ತಂತ್ರಸಾರದಲ್ಲಾಗ್ಲಿ, ವಶೀಕರಣಕ್ಕಾಗ್ಲಿ, ಈ ತರಹ 10 ಹಲವಾರು ತರ ವಿಧಿವಿಧಾನಗಳಲ್ಲಿ ಬಿಳಿ ಸಾಸಿವೆಯ ಪಾತ್ರ ಬಹಳ ದೊಡ್ಡ ಹಂತದಲ್ಲಿದೆ. ಅಂತಹ ಬಿಳಿ ಸಾಸಿವೆಯ ಮತ್ತಷ್ಟು ರಹಸ್ಯಗಳನ್ನ ನಾಳಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ. ಹೌದು ವೀಕ್ಷಕರೇ, ನಾಳಿನ ಸಂಚಿಕೆಯಲ್ಲಿ ಅಥವಾ ಈ ವಾರದ ಪ್ರತಿ ಸಂಚಿಕೆಯಲ್ಲೂ ಕೂಡ ಬಿಳಿ ಸಾಸಿವೆಯಿಂದ ಸಿಗಬಹುದಾದಂತಹ ಉಪಯೋಗಗಳ ಬಗ್ಗೆ ಗುರುಜಿ ನಿಮಗೆ ತಿಳಿಸ್ಕೊಡ್ತಾರೆ. ಹಾಗೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಅರ್ಥಪೂರ್ಣ ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರಿ. ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ನಮಸ್ಕಾರಮ್ಮ. ಇದು ಇವತ್ತಿನ ಮಹರ್ಷಿ ವಾಣಿ ಕಾರ್ಯಕ್ರಮ. ಮತ್ತೆ ನಾಳೆ ಬೆಳಗ್ಗೆ 8 ಗಂಟೆಗೆ ಇದೇ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ನಮಸ್ಕಾರ.